ಗುಡ್ ಮಾರ್ನಿಂಗ್. ಹ್ಯಾಪಿ ಮಾರ್ನಿಂಗ್. ಶುಭೋದಯ ಎಲ್ಲರಿಗೂ. ಸ್ವಾಗತ, ಸುಸ್ವಾಗತ ಇವತ್ತಿನ ಸೆಷನ್ಗೆ. ಯಾ ಈಗ ನಮ್ಮ ಡೈಲಿ ರಿಚುವಲ್ಸ್, ಮೂರು ಭಸ್ತ್ರಿಕಾ ಪ್ರಾಣಾಯಾಮನ ಮಾಡೋಣ. ರೆಡಿ, ಸ್ಟಡಿ, 1 2 3 ಗೋ. ಒಂದ್ ಸೆಟ್. ಏರ್ ಸೆಟ್. ಮೂರನೇದು. ಮೂರು ಸೆಟ್. ಎಕ್ಸಲೆಂಟ್, ಎಕ್ಸಲೆಂಟ್, ವಂಡರ್ಫುಲ್, ವಂಡರ್ಫುಲ್. ಎರಡನೇ ರಿಚುವಲ್ಸ್, ನಾವು ಅಪರಿಮಿತರು ಅಂತ ಹೇಳೋ ಸಮಯ ನಮ್ಮ ಸುಪ್ತ ಮನಸ್ಸಿಗೆ. ಓಕೆ, 1 2 3 ಗೋ. ನಾನು ಅಪರಿಮಿತ. 1 2 3. ನಾನು ಅಪರಿಮಿತ. 1 2 3. ನಾನು ಅಪರಿಮಿತ. ಎಸ್, ನಾನು ನೀವು ಎಲ್ಲರೂ ಅಪರಿಮಿತರೇ. ನಮ್ಮ ಅಪರಿಮಿತವಾದಂತಹ ಸಾಮರ್ಥ್ಯನ ಹೆಕ್ಕಿ ತೆಗೆದು ಹೊರಗಡೆಗೆ, ಅದರ ಸಹಾಯದಿಂದ ನಾವು ಅನೇಕ ಸಾಧನೆಗಳನ್ನ ಮಾಡಿಕೊಟ್ಟಿದ್ದೀವಿ ನಮ್ಮ ಜೀವನದಲ್ಲಿ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್ ಆನ್ ಟೈಮ್. ಯಾ, ಕ್ವಿಕ್ಲಿ ನಾವು ವಿ ಡೈವ್ ಇನ್ ಟು ದ ಟಾಪಿಕ್. ಏನ್ ಟಾಪಿಕ್ ಇವತ್ತು? ತುಂಬಾ ಇಂಟ್ರೆಸ್ಟಿಂಗ್ ಟಾಪಿಕ್. ಐ ಆಮ್ ಶೇರಿಂಗ್ ಮೈ ಸ್ಕ್ರೀನ್ ನಾವ್. ಈ ದಿನ ನಾವು 38ನೇ ಸಕ್ಸಸ್ ಪ್ರಿನ್ಸಿಪಲ್ಸ್ ನ ಕಲಿಯಕ್ಕೆ ಹೊರಟಿದ್ದೀವಿ. ಯಾ, ನಮಸ್ತೆ. ಯಾ, 38ನೇ, 64 ಯಶಸ್ವಿ ತಂತ್ರಗಳಲ್ಲಿ ನಾವು 37 ತಂತ್ರಗಳನ್ನ ಕಲ್ತು ಬಿಟ್ಟಿದ್ದೀವಿ ಅಲ್ಲ. ಎಷ್ಟು ಅದ್ಭುತವಾಗಿದೆ ನಮ್ಮ ಪ್ರಯಾಣ, ನಮ್ಮ ಕಲಿಕೆ. ಈಗ ನಾವು 38. ಏನದು, ಏನ್ ಹೇಳುತ್ತೆ? ಫ್ಯೂಯಲ್ ಯುವರ್ ಸಕ್ಸಸ್ ವಿತ್ ಪ್ಯಾಷನ್ ಅಂಡ್ ಎಂಥೂಸಿಯಾಸಮ್. ನಿಮ್ಮ ಯಶಸ್ಸಿಗೆ ಉತ್ಸಾಹ ಮತ್ತು ಉತ್ಸುಕತೆಯಿಂದ ಇಂಧನ ತುಂಬಿಸಿ ಅಂತ ಹೇಳ್ತಾರೆ. ಏನು, ವಾಟ್ ಡಸ್ ಇಟ್ ಮೀನ್ ಬೈ ದಟ್? ನಮ್ಮ ಯಶಸ್ಸನ್ನ ಕಡೆ ಹೋಗ್ಬೇಕು ಅಂದ್ರೆ, ಅಥವಾ ಗಳಿಸ್ಬೇಕು ಅಂದ್ರೆ, ಅದನ್ನ ಸಾಧಿಸ್ಬೇಕು ಅಂದ್ರೆ, ಗುರಿ ಮುಟ್ಟಬೇಕು ಅಂತ ಹೇಳಿದ್ರೆ, ಆ ಹೋಗೋ ದಾರಿಗೆ ನಾವು ಏನು ವಾಹನ ಇಟ್ಕೊಂಡಿದೀವಿ, ಸಾಧನ, ಟೂಲ್, ಟೆಕ್ನಿಕ್, ಮೆಥಡಾಲಜಿ, ವಾಟ್ ಎವರ್ ಪ್ರಯತ್ನ, ಪರಿಶ್ರಮ, ಇದಕ್ಕೆಲ್ಲ ಯಾವ ಇಂಧನನ ಸೇರಿಸ್ಬೇಕು? ಪ್ಯಾಷನ್ ಮತ್ತೆ ಎಂತೂಸಿಯಾಸಮ್ ಅನ್ನೋ ಇಂಧನನ ಸೇರಿಸಿ. ಸೊ ಅದು ಬೇಗ ಫಾಸ್ಟ್ ಆಗಿ ಹೋಗ್ಬಿಡುತ್ತೆ. ಫಾಸ್ಟ್ ಆಗಿ ನಿಮ್ಮ ಗುರಿಗಳನ್ನ ನೀವು ಸಾಧಿಸಬಹುದು ಅಂತ ಅರ್ಥ. ಹೇಗೆ, ಏನಿದು ಉತ್ಸಾಹ? ನಿಮಗೆಲ್ಲ ಗೊತ್ತಿದೆ. ಎಂತೂಸಿಯಾಸಮ್, ನಾವು ಯಾವುದೇ ಕೆಲಸಗಳನ್ನು ಮಾಡುವಾಗ ನಮಗೆ ಉತ್ಸಾಹ ಇದ್ರೆ ನಾವು ಹೆಚ್ಚು ತ್ವರಿತವಾಗಿ, ಹೆಚ್ಚು ಆ, ಬೇಗ ಮತ್ತು ಹೆಚ್ಚು ಕ್ವಾಲಿಟಿನ ಅದರಲ್ಲಿ ಹಾಕ್ತೀವಿ, ಹೆಚ್ಚು ಆಸಕ್ತಿನ ಅದರಲ್ಲಿ ಹಾಕ್ತೀವಿ, ಹೆಚ್ಚು ಆಕ್ಯುರೇಟ್ ಆಗಿ ಆ ಕೆಲಸವನ್ನ ಮಾಡ್ತೀವಿ ನಾವು, ಅಲ್ವಾ? ಆ ಉತ್ಸಾಹ ಬಂದಾಗ, ಫಾರ್ ಎಕ್ಸಾಂಪಲ್, ವಾಟ್ ಎವರ್ ಇಟ್ ಈಸ್, ಏನೋ ಮನೆ ಹತ್ರ ಏನೋ ಒಂದು ಫಂಕ್ಷನ್, ರಾಜ್ಯೋತ್ಸವ ಇರ್ಬೋದು, ಗಣೇಶ ಫಂಕ್ಷನ್ ಇರ್ಬೋದು, ಅಥವಾ ಮನೆಯಲ್ಲೇ ಹಬ್ಬ ಹರಿದಿನಗಳಿರ್ಬೋದು, ಪೂಜೆ ಪುನಸ್ಕಾರಗಳು ನಾವು ಆಗಾಗ ಮಾಡೋದಿರ್ಬೋದು, ಏನೋ ಒಂದು ಕಾರ್ಯಕ್ರಮ ಸಮಾರಂಭಗಳು ಇರ್ಬೋದು, ಮದುವೆ ಮುಂಜಿ, ವಾಟ್ ಎವರ್ ಇಟ್ ಈಸ್, ನಾಮಕರಣ, ಮಕ್ಕಳದು, ನಮ್ಮದು, ತಂದೆ ತಾಯಿದು, ವಾಟ್ ಎವರ್, ಏನಾಗುತ್ತೆ, ಉತ್ಸಾಹದಿಂದ ಮಾಡ್ತೀವಿ ಅಲ್ವ ನಾವು ಆ ಕೆಲಸವನ್ನ. ಅದು ಕೆಲಸ ಅಂತ ನೋಡ್ತೀವಿ? ಇಲ್ಲ, ಕೆಲಸ ಅಂತ ನೋಡಲ್ಲ. ಅದು ನಮ್ಮ ಜವಾಬ್ದಾರಿ ಅಂತ ನೋಡ್ತೀವಿ. ಏನೋ ಒಂದು ಕೆಲಸ ಮಾಡ್ಬೇಕಪ್ಪ, ಮಾಡಿ ಮುಗಿಸ್ಬಿಡ್ಬೇಕಪ್ಪ ಅಂತ ಬರೋದಿಲ್ಲ. ಉತ್ಸಾಹ ಬರುತ್ತೆ ಯಾವಾಗ ಉತ್ಸಾಹ ಬರುತ್ತೋ ಅದರಲ್ಲಿ ನಮ್ಮ ಗುಣಮಟ್ಟ, ಕ್ವಾಲಿಟಿ ಹೆಚ್ಚಾಗಿರುತ್ತೆ. ನಮ್ಮ ಕೆಲಸ ಕಾರ್ಯಗಳಲ್ಲಿ ನಾವು ಹಾಕೋ ಪರಿಶ್ರಮದಲ್ಲಿ, ಅಲ್ವಾ ಸ್ನೇಹಿತರೆ? ಬೆಳಗಿನ ಎದ್ದು ಹೋಗೋಣ. ರೆಸೊಲ್ಯೂಷನ್, ನ್ಯೂ ಇಯರ್. ಬೆಳಗ್ಗೆನೆ 5 ಗಂಟೆಗೆ ಎದ್ದೇಳಬೇಕು ಅಂತ ಅನ್ಕೊಂಡಿದೀವಿ. ನಾವೆಲ್ಲ ಸ್ನೇಹಿತರೆಲ್ಲ ವಾಕಿಂಗ್ ಹೋಗ್ತೀವಿ, ಅಲ್ಲೇನೋ ವ್ಯಾಯಾಮ ಮಾಡ್ತೀವಿ. ಎಷ್ಟು ಉತ್ಸಾಹ ಬರುತ್ತೆ! ಅವರಿದ್ದಾರೆ, ಇವರಿದ್ದಾರೆ, ಯಾ ನನ್ನ ಜೊತೆ ಅವ್ರು ಬರ್ತಾರೆ, ಏನೋ ಸಾಧಿಸ್ತೀನಿ, ಮಾಡಬಲ್ಲೆ ಅನ್ನೋ ಒಂದು ಆತ್ಮವಿಶ್ವಾಸ ಬಂದು, ಉತ್ಸಾಹ ಬಂದು, ಆ ಉತ್ಸಾಹ ನಮಗೆ ಬೆಳಿಗ್ಗೆ ಬೇಗ ಎದ್ದೇಳಿಸೋ ಥರ ಮಾಡಲ್ವಾ? ಜಸ್ಟ್ ಲೈಕ್ ದಾಟ್.
ಟೂರ್ ಟ್ರಿಪ್ಗೂ ಪ್ಲಾನ್ ಮಾಡಿದೀವಿ, ಬೆಳಿಗ್ಗೆ 3 ಗಂಟೆಗೆ ಎದ್ದು ರೆಡಿ ಆಗ್ಬೇಕು. ಆ ಉತ್ಸಾಹ ಎಳಿಸ್ಬಿಟ್ಟಿರುತ್ತೆ. ಅಥವಾ ರಾತ್ರಿ ಅಲಾರಾಮ್ ಇಟ್ಕೊಂಡ್ಬಿಟ್ಟಿರ್ತೀವಿ, ಇಲ್ಲ ಮಲಗೋದೇ ಇಲ್ಲ. ಸೊ ಅದ್ರ ಬಗ್ಗೆನೇ, ಅದು ಚಿಕ್ಕ ವಯಸ್ಸಲ್ಲಿರ್ಬೋದು, ಈಗ್ಲಿರ್ಬೋದು, ಬೇಕಾದಂತಹ ತಯಾರಿಗಳನ್ನ ಮಾಡಿಕೊಂಡು ಅದು ಉತ್ಸಾಹ. ಇಮ್ಯಾಜಿನ್, ಒಂದು ಚಿಕ್ಕ ಜರ್ನಿಗೆ, ಚಿಕ್ಕ ಸಾಧನೆಗೆ ನಾವು ಆ ರೀತಿ ಉತ್ಸಾಹನ ಇಟ್ಕೊಂಡಾಗ ಎಷ್ಟು ಆ, ಆ, ನಾವು ಮಾಡೋ ಕೆಲಸದಲ್ಲಿ ಒಂದು ಗುಣಮಟ್ಟನ ಹೆಚ್ಚಿಗೆ ಮಾಡ್ಕೋಬಹುದು ಅಂತ ಹೇಳಿದ್ರೆ, ನಮ್ಮ ಜೀವನದ ಗುರಿಯನ್ನು ಸಾಧಿಸೋ ಪ್ರಯಾಣಕ್ಕೆ ನಾವು ಉತ್ಸಾಹವನ್ನು ಇಟ್ಕೊಂಡ್ರೆ ಯಾವ ರೀತಿ ಹೋಗ್ಬೋದು ಅಲ್ವಾ? ಅದೇ ರೀತಿ ಎಂಥೂಸಿಯಾಸಮ್. ವಾಟ್ ಇಸ್ ಇಟ್ ಮೀನ್ ಬೈ ಎಂಥೂಸಿಯಾಸಮ್? ಎಂಥೂ ಎಂಥೂಸ್ ಅಂದ್ರೆ ಟು ಬಿ ಫಿಲ್ಡ್ ವಿತ್ ಗಾಡ್. ಗ್ರೀಕ್ ಪದ ಇದೊಂದು. ಎಂಥೂಸ್ ಅಂದ್ರೆ ದೇವರನ್ನು ಅದರಲ್ಲಿ ತುಂಬುವಂಥದ್ದು. ದೇವರು ಅಥವಾ ಸ್ಪಿರಿಟ್ ಅಂತ ಹೇಳ್ಬೋದು, ಆ ಶಕ್ತಿ ಅಂತ ಹೇಳ್ಬೋದು, ಅದನ್ನ ತುಂಬುವಂಥದ್ದು ಅಂತ ಈ ಗ್ರೀಕ್ ಪದದಲ್ಲಿ ಇರುವಂತಹ ಒಂದು ಅರ್ಥ. ಸೊ ದೇವರು ಒಂದು ಬಂದಿದ ತಕ್ಷಣ ಅದು ನ್ಯಾಚುರಲ್ ಆಗಿಬಿಡುತ್ತೆ. ಉತ್ಸಾಹ ಅಂದ್ರೆ ಬಾಹ್ಯ ಪ್ರೇರಣೆಯಿಂದ ಆಗುವಂಥದ್ದು. ಸಾರ್ನು ಬಾಹ್ಯ ಪ್ರೇರಣೆ ಆಗ್ಬೇಕು, ನಮ್ಗೆ ಆ ಒಂದು ಸಿಚುವೇಶನ್ ಕ್ರಿಯೇಟ್ ಆಗ್ಬೇಕು, ಆ ಒಂದು ಘಟನೆ ನಡೀತಾ ಇದೆ, ಆ ಸಮಯ ಸಮಾರಂಭ, ಮನಸ್ಸಿಗೆ ಖುಷಿ ಆಗುವಂತಹ ಏನೋ ಒಂದು, ನಿಮ್ಗೇನೋ ಪ್ರಶಸ್ತಿ ಸಿಗ್ತಾ ಇದೆ, ಕಚೇರಿಯಲ್ಲಿ ಏನೋ ಒಂದು ನಿಮ್ಗೆ ಅವಾರ್ಡ್ ಕೊಡ್ತಾರೆ, ವಾಟ್ ಎವರ್, ಅಥವಾ ಆ ಒಂದು ಪ್ರಾಜೆಕ್ಟ್ ಅಲ್ಲಿ ನಿಮ್ಮನ್ನ ಸೇರಿಸಿದ್ದಾರೆ, ಆ ಒಂದು ಇವೆಂಟ್ ಮ್ಯಾನೇಜರ್ ಮಾಡಿದ್ದಾರೆ, ನಿಮ್ಮ ನಿಮ್ಮನ್ನು ಕೂಡ ಭಾಗಿಯಾಗೋದಕ್ಕೆ ಹೇಳಿದ್ದಾರೆ. ವೆರಿ ಬಾಹ್ಯ ಪ್ರೇರಣೆ. ಬಟ್ ಎಂಥೂಸಿಯಾಸಮ್ ಇಸ್ ಸಮಥಿಂಗ್ ವಿಚ್ ಇಸ್ ಪ್ಯೂರ್ಲಿ ಇಂಟರ್ನಲ್, ಅಲ್ವಾ? ಅದ್ರ ಬಗ್ಗೆ ನಾನು ಮುಂದೆ ಹೇಳ್ತೀನಿ. ಅದಕ್ಕೆ ಮುಂಚೆ ರಾಲ್ಫ್ ವಾಲ್ಡೋ ಎಮರ್ಸನ್, ಅಮೆರಿಕನ್ ಎಸ್ಸೇಯಿಸ್ಟ್ ಮತ್ತೆ ಪೊಯೆಟ್ ಏನಿದೆ, ಪ್ರಬಂಧಕಾರರು ಮತ್ತು ಕವಿಗಳು, ಅವ್ರು ಏನ್ ಹೇಳ್ತಾರೆ? ಎಂಥೂಸಿಯಾಸಮ್ ಇಸ್ ಒನ್ ಆಫ್ ದಿ ಮೋಸ್ಟ್ ಪವರ್ಫುಲ್ ಎಂಜಿನ್ಸ್ ಆಫ್ ಸಕ್ಸಸ್. ಎಂಥೂಸಿಯಾಸಮ್ ಅನ್ನೋದು ಯಶಸ್ಸಿನ ಯಶಸ್ಸನ್ನ ಒಂದು ವಾಹನಕ್ಕೆ ಹೋಲಿಸಿದ್ರೆ ಶಕ್ತಿಶಾಲಿಯಾದಂತಹ ಒಂದು ಎಂಜಿನ್, ಮೋಟಾರ್ ಅಲ್ವಾ? ಎಂಜಿನ್ ಬೇಕೇ ಬೇಕು ವಾಹನ ಮುಂದೆ ಹೋಗೋದಕ್ಕೆ. ಅದರಲ್ಲೂ ಶಕ್ತಿಶಾಲಿಯಾದಂತಹ ಒಂದು ಮೋಟರ್ ಅಂತ ಹೇಳ್ತಾರೆ. ವೆನ್ ಯು ಡೂ ಎ ಥಿಂಗ್, ಡೂ ಇಟ್ ವಿತ್ ಆಲ್ ಯುವರ್ ಮೈಟ್. ಏನಾದ್ರು ಒಂದು ಕೆಲಸ ಕಾರ್ಯಗಳನ್ನ ಮಾಡುವಾಗ ಅದಿದ್ರೆ, enthusiasm ಇದ್ರೆ, ಸುಮ್ಮನೆ ಮಾಡಲ್ಲ ಕಾಟಾಚಾರಕ್ಕೆ, ಎಲ್ಲ ಶಕ್ತಿಗಳನ್ನ ಉಪಯೋಗಿಸ್ಕೊಂಡು ಮಾಡ್ತೀವಿ. ಸೊ ಪುಟ್ ಯುವರ್ ಹೋಲ್ ಸೋಲ್ ಇನ್ ಟು ಇಟ್. ನಿಮ್ಮ ಏನು ಪ್ರತಿಯೊಂದು ತನು ಮನ ಧನ ಅಂತ ಹೇಳ್ತಾರಲ್ಲ, ತನು ಮನ ಧನಗಳನ್ನ ಅದರಲ್ಲಿ ಧಾರೆ ಎರೆದು ಮಾಡ್ತೀವಿ. ಆ ಒಂದು ಎಂಥೂಸಿಯಾಸಮ್ ಇದೆ. ಸೊ ಸ್ಟ್ಯಾಂಪ್ ಇಟ್ ವಿತ್ ಯುವರ್ ಓನ್ ಪರ್ಸನಾಲಿಟಿ. ನಮ್ಮದೇ ಆದಂತಹ ಒಂದು ಮುದ್ರೆ ಅದಲ್ಲಿ ಹಾಕ್ತಿವಿ. ಅವ್ರಿದ್ರಪ್ಪ, ಇವ್ರಿದ್ರು ಅಂದ್ರೆ ಮಾಡ್ತಾರೆ ಬಿಡ್ರಿ, ಆಗೋಯ್ತು ಕೆಲಸ ಬಿಡ್ರಿ, ಅಷ್ಟು ಉತ್ಸಾಹದಿಂದ, ಅಷ್ಟು ಒಂದು ಉತ್ಸುಕತೆಯಿಂದ ಕೆಲಸವನ್ನು ಮಾಡ್ತಾರೆ. ಆ ವ್ಯಕ್ತಿ ಬಂತು, ನೀವು ಮರ್ತು ಬಿಡಿ ಕೆಲಸ, ಶಿ ಅಥವಾ ಹಿ ಮಾಡಿ ಮುಗಿಸ್ತಾರೆ ಅಂತ ನಿಮ್ಮದೇ ಒಂದು ಒಂದು ಛಾಪನ್ನ ನೀವು ಮುದ್ರಿಸ್ತೀರಾ, ಕ್ರಿಯೇಟ್ ಮಾಡ್ತೀರಾ ಎನ್ವಿರಾನ್ಮೆಂಟ್. ಅವ್ರಿದಾನ ಜನರನ್ನ ನೋಡ್ಕೊತಾರೆ ಬಿಡ್ರಿ, ಆಕೆ ಇದಾರ, ಎಷ್ಟು ಜನ ಬರ್ಲಿ ಆಕೆನ ಸಂಪಾದಿಸ್ತಾರೆ ಬಿಡ್ರಿ, ಆಕೆಲ್ಲ ಆಗುತ್ತೆ. ಈ ತರ ಒಂದು ಛಾಪನ್ನ ಮುದ್ರಿಸಿ. ಬಿ ಆಕ್ಟಿವ್, ಬಿ ಎನರ್ಜೆಟಿಕ್, ಬಿ ಎಂಥೂಸಿಯಾಸ್ಟಿಕ್ ಅಂಡ್ ಫೇತ್ಫುಲ್, ಅಂಡ್ ಯು ವಿಲ್ ಅಕಂಪ್ಲಿಷ್ ಯುವರ್ ಆಬ್ಜೆಕ್ಟ್. ತುಂಬಾ ಆಕ್ಟಿವ್ ಆಗಿರ್ತೀವಿ, ಕಾರ್ಯಪ್ರವೃತ್ತರಾಗಿರ್ತೀವಿ, ಎನರ್ಜೆಟಿಕ್ ಶಕ್ತಿ ವಂತರಾಗಿರ್ತೀವಿ, ಮತ್ತೆ ಉತ್ಸುಕತೆಯಿಂದ ಕೂಡಿರ್ತೀವಿ, ಮತ್ತೆ ನಂಬಿಕೆಯಿಂದ ಆ ಕೆಲಸವನ್ನು ಮಾಡ್ತೀವಿ. ಹಾಗಾಗಿ ಆ ಕೆಲಸವನ್ನ ನಾವು ಸಮರ್ಪಕವಾಗಿ ಮುಗಿಸೋಕೆ ಸಾಧ್ಯ ಆಗುತ್ತೆ. ನಥಿಂಗ್ ಗ್ರೇಟ್ ವಾಸ್ ಎವರ್ ಅಚೀವ್ಡ್ ವಿತೌಟ್ ಎಂಥೂಸಿಯಾಸಮ್. ಹಿಂದಿನ ಹಿಂದೆ ಹಲವಾರು ವರ್ಷಗಳಿಂದ, ಹಲವಾರು ಶತಮಾನಗಳಿಂದ ನೋಡಿದಾಗ, ಯಾವುದಾದ್ರೂ ಒಂದು ವಿಚಾರ, ಅದು ಇನೋವೇಷನ್ ಇರ್ಬೋದು, ಅಥವಾ ದೊಡ್ಡದೊಂದು ಸಾಧನೆ ಇರಬಹುದು, ಯಾ ಈ ಒಂದು ಎಂಥೂಸಿಯಾಸಮ್ ಇಲ್ಲದೆ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಎಲ್ಲದರಲ್ಲೂ ಏನ್ ಸಾಧನೆ ಇದೆ, ಏನೋ ಒಂದು ಇನೋವೇಷನ್ ಇದೆ, ಅದರಲ್ಲೆಲ್ಲ ಉತ್ಸುಕತೆ ಇದೆ. ಅದರಿಂದ ಉತ್ಸುಕತೆ ಅನ್ನೋದು ತುಂಬಾನೇ ಮುಖ್ಯ. ಅದರಲ್ಲಿ ಬಂದ್ರೆ ಪ್ಯಾಷನ್ ಅಂತಾರೆ. ಪ್ಯಾಷನ್ ಏನಪ್ಪ? ಉತ್ಸುಕತೆ ಅಂದ್ಮೇಲೆ ಪ್ಯಾಷನ್ ಇರುತ್ತೆ. ಪ್ಯಾಷನ್ ಅಂದ್ರೆ ಏನು? ನಾವು ಮಾಡೋ ಕೆಲಸನ ಇಷ್ಟಪಟ್ಟು ಮತ್ತೆ ಪ್ರೀತಿಯಿಂದ ಮಾಡೋ ಅಂಥದ್ದು ಅಲ್ವಾ? ನಾವು ಬೆಳಿಗ್ಗೆ 9 to 5 ಜಾಬ್ಗೆ ಹೋದಾಗ ನಾವು ಇಷ್ಟಪಟ್ಟು ಪ್ರೀತಿಯಿಂದ ಮಾಡ್ತೀವಿ ಅಂತಿಲ್ಲ. ಸರ್, ಅದೊಂದು ಜೀವನೋಪಾಯಕ್ಕೆ ಒಂದು ಆಬ್ಲಿಗೇಷನ್ ಮಾಡಬೇಕು. ಯಾಕೆ ಹೋಗ್ತೀವಿ?
ಯಾಕೆ ದುಡಿತೀವಿ? ಯಾವುದೋ ಒಂದು ಕೆಲಸ. ಯಾ ನಾನು ಬದುಕಕ್ಕೆ ಬೇಕು. ನನಗೆ ಬೇಕಾಗಿರೋಂಥ ಬೇಸಿಕ್ ನೀಡ್ಸ್ ಆಗಲಿ, ಕಂಫರ್ಟ್ಸ್ ಇರಲಿ, ಲಕ್ಸುರಿ ಇರಲಿ, ಅದನ್ನ ನಾನು ಸಂಪಾದನೆಗೆ ಬೇಕಾಗಿರುವಂತಹ ಒಂದು ಮಾರ್ಗ ಅಥವಾ ಸಾಧನ ಆಗಿರುತ್ತೆ. ಎಷ್ಟೋ ಜನ ಇಷ್ಟಪಟ್ಟು ಮಾಡ್ತಾರೆ ಅಂತ ಇಲ್ಲ ಕೆಲಸನ. ಕಲ್ತ್ಕೊಂಡ್ ಬಂದಿದ್ದೀನಿ ಏನೋ, ಅದರ ಆ ನಾಲೆಜ್ನ ನಾನು ಉಪಯೋಗಿಸ್ಕೊಂಡು ಏನೋ ಒಂದು ಕೆಲಸ ವೃತ್ತಿ ಅಂತ ಮಾಡ್ತೀನಿ. ಅದರಿಂದ ನನಗೆ ಬೇಕಾದಂತಹ ಮಾನಿಟರಿ ಬೆನಿಫಿಟ್ಸ್ ಸಿಗತ್ತೆ. ಅದರಿಂದ ನನಗೆ ಬೇಕಾದಂತಹ ಬೇಸಿಕ್ ನೀಡ್ಸ್ ಆಗಲಿ, ಲಕ್ಸುರಿ ನೀಡ್ಸ್ ಆಗಲಿ ಅಥವಾ ಕಂಫರ್ಟ್ಸ್ ಆಗಲಿ, ಅದನ್ನ ಫುಲ್ಫಿಲ್ ಮಾಡ್ಕೊಳ್ಳೋವಂಥದ್ದು ಅಲ್ವಾ. ಊಟ, ವಸತಿ, ವಸ್ತ್ರ, ಮತ್ತೆ ನಾನು ನಂಬ್ಕೊಂಡು ಬಂದಿರೋರನ್ನು ಕೂಡ ನೋಡ್ಕೊಳ್ಳುವಂಥದ್ದು, ಆರೋಗ್ಯ ಆಗಲಿ, ವಿದ್ಯಾಭ್ಯಾಸ, ಮಕ್ಕಳದು, ಹೆಂಡತಿ ಮಕ್ಕಳು, ಈ ತರ ಅನೇಕ ವಿಚಾರಗಳನ್ನ ಮಾಡಲಿಕ್ಕೆ ಸಾಧ್ಯ ಆಗುವಂತಹ ಹಣಕಾಸನ್ನು ಸಂಪಾದಿಸುವ ಮಾರ್ಗವಾಗಷ್ಟೇ ನಾವು ಮಾಡಿದ್ದೀವಿ ಇವತ್ತಿನ ಜೀವ ಇವತ್ತಿನ ಕಾಲಘಟ್ಟಕ್ಕೆ. ಆದರೆ ವೆನ್ ಯು ಡೂ ಇಟ್ ವಿತ್ ಪ್ಯಾಷನ್, ಅದೇ ಕೆಲಸನ ಇಷ್ಟಪಟ್ಟು ಪ್ರೀತಿಯಿಂದ ಮಾಡೋ ಥರ ಆಗ್ಬಿಟ್ರೆ ಎಷ್ಟು ಅದ್ಭುತವಾಗಿರುತ್ತಲ್ವಾ. ಅಯ್ಯೋ, ಬೆಳಿಗ್ಗೆ ಎದ್ದು ಹೋಗ್ಬೇಕಪ್ಪ, ಮಂಡೇ ಆಯ್ತು ಕೆಲ್ಸಕ್ಕೆ. ಇವತ್ತು ಹೆಂಗಿದೆ? ಹೇ, ಇವತ್ತು ಮಂಡೇ, ನಾಳೆ ಮಂಡೇ ಕಾಯ್ತಾ ಇರೋದು. ಸಂಡೇ ಹಿಂದಿನ ದಿನ, ಏಯ್ ನಾಳೆ ಮಂಡೇ ಹೋಗ್ಬೇಕು, ಕೆಲಸ ಮಾಡಬೇಕು. ಯಾ ಕೆಲಸ ಮಾಡಿ ಆಫೀಸ್ಗೆ ಹೋಗ್ಬೇಕು, ಜನರನ್ನ ನೋಡ್ಬೇಕು, ಕಸ್ಟಮರ್ಸ್ ನೋಡ್ಬೇಕು, ಆ ಆ ಎಕ್ಸೆಲ್, ಆ ಇಮೇಲ್ಗಳನ್ನ ನಾನು ಆನ್ಸರ್ ಮಾಡಬೇಕು, ಅಲ್ಲೆಲ್ಲೋ ಫೀಲ್ಡ್ ವರ್ಕ್ ಹೋಗ್ಬೇಕು, ಸೇಲ್ ಮಾಡಬೇಕು, ಕಸ್ಟಮರ್ನ ಭೇಟಿ ಮಾಡಕ್ಕೆ ಅವಕಾಶ ಇದೆ ಅಂತ ಆ ಉತ್ಸಾಹ ಇದ್ರೆ ಹೇಗಿರುತ್ತೆ? ಸೊ ಅದು ತುಂಬಾ ಕಷ್ಟ ಅಲ್ವಾ. ಬಟ್ ಕೆಲವರಿಗೆ ಅದು ಸಾಧ್ಯ. ಕೆಲವರಿಗೆ ಅದು ಸಾಧ್ಯ, ಇಷ್ಟಪಟ್ಟು ಮಾಡ್ತಾರೆ. ನೋಡಿ ಸ್ನೇಹಿತರೆ, 9 to 5 ಜಾಬ್ ಇರ್ಬೋದು, ಬಿಸ್ನೆಸ್ ಇರ್ಬೋದು, ಯಾವುದೇ ಕೆಲಸ ಕಾರ್ಯಗಳಲ್ಲಿ ಅತಿ ಉನ್ನತ ಸ್ಥಾನಕ್ಕೆ ಹೋಗಿರೋರ್ನೆಲ್ಲ ನಾವು ಗಮನಿಸಿದ್ರೆ, ಅವರೆಲ್ಲ ಇಷ್ಟಪಟ್ಟು ಪ್ರೀತಿಯಿಂದ ಅದನ್ನ ಮಾಡ್ತಾ ಇರ್ತಾರೆ. ಅದಕ್ಕೆ ಕೆಲವರು ಅತಿ ಬೇಗ ಉನ್ನತ ಸ್ಥಾನಕ್ಕೆ ಹೋಗ್ಬಿಡ್ತಾರೆ. ಅದರಿಂದ ಅವರಿಗೆ ಆರ್ಥಿಕವಾಗಿಯೂ ಲಾಭ ಆಗತ್ತೆ, ಅವರ ಇಚ್ಛೆಗಳು ಪೂರೈಕೆ ಆಗತ್ತೆ, ಮತ್ತೆ ಅವರ ಒಂದು ಗುರಿಗಳು ಕೂಡ ಸಾಧನೆ ಆಗ್ತಾ ಹೋಗ್ತಾ ಇರುತ್ತೆ. ಕೇವಲ ಇಷ್ಟಪಟ್ಟು ಮಾಡೋದಿಲ್ಲ, ಅಂದ್ರೆ ಪ್ಯಾಷನ್ ಆಗಿ ಮಾಡೋದು. ಓಕೆ, ಸೊ ಫಿಲ್ಡ್ ವಿತ್ ಪ್ಯಾಷನ್. ಸೊ ಇದನ್ನ ಮಾತಾಡಿದ್ರೆ, ಪ್ಯಾಷನ್ ಇಸ್ ಅ ಡೈನಾಮಿಕ್ ಅಂಡ್ ಎನರ್ಜೆಟಿಕ್ ವೇ. ಲೈಕ್ ಅದೇನು ಪ್ಯಾಷನ್ ಅಂತಂದ್ರೆ, ಒಬ್ಬ ಸ್ಪೋರ್ಟ್ಸ್ ಪರ್ಸನ್ಗೆ, ನಾನಿವತ್ತು ಒಬ್ಬ ಸ್ವಿಮ್ಮರ್ ಆಗ್ಬೇಕು, ಗ್ರೇಟ್ ಸ್ವಿಮ್ಮರ್ ಅಂದ್ರೆ ಇಷ್ಟಪಟ್ಟು ಖುಷಿಯಿಂದ ಮಾಡುವಂಥದ್ದು. ಆ ಏನು ಒಬ್ಬ ಜಿಮ್ನಾಸಿಸ್ಟ್ ಆಗ್ಬೇಕು ಅಂತ ಹೇಳಿದ್ರೆ, ಅಥವಾ ಒಬ್ಬ ರೆಸ್ಲರ್ ಆಗ್ಬೇಕು ಅಂತ ಹೇಳಿದ್ರೆ, ಅಥವಾ ವಾಟ್ ಎವರ್ ಇಟ್, ಸ್ಪ್ರಿಂಟರ್ ಆಗ್ಬೇಕು ಅಂದ್ರೆ, ಅಥ್ಲೀಟ್ ಆಗ್ಬೇಕು ಅಂತ ಹೇಳಿದ್ರೆ, ಫುಟ್ಬಾಲರ್, ಕ್ರಿಕೆಟರ್, ಹೂ ಎವರ್ ಇಟ್ ಇಸ್, ಸೂಕ್ಷ್ಮವಾಗಿ ಗಮನಿಸಿ. ತಂದೆ ತಾಯಿ ಎಲ್ಲೋ ಸೇರಿಸ್ಬಿಟ್ಟಿದ್ದಾರೆ ನನಗೆ, ನಮ್ಮ ತಂದೆ ತಾಯಿಗೆ ನಾನು ಎಲ್ಲ ಆಗ್ಬೇಕು. ಹುಟ್ಟಿದ ತಕ್ಷಣ ನಾವು ಮಾಡ್ತೀವಿ ಅದು. ನನ್ನ ಮಗನಿಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ, ನೋಡೋಣ. ಹಾ, ನೀವು ಹೋಗು, ಡ್ರಾಯಿಂಗ್ ಕಲಿ, ಸಂಗೀತಕ್ಕೂ ಹೋಗು, ಕರಾಟೆಗೂ ಹೋಗು, ಮತ್ತೆ ಇನ್ನ ಏನೇನಿದೆ, ಬೇರೆ ಯಾರೋ ಅಕ್ಕಪಕ್ಕದವ್ರು ಏನೋ ಸೇರಿಸಿದಾರಾ, ಓಕೆ, ನೀವು ಅದನ್ನು ಮಾಡು. ಸುಮ್ಮನೆ ಹಾಕ್ತಾ ಇರೋದು. ಸೊ ಪ್ಯಾಷನ್ ಅನ್ನೋದು ಅಫ್ಕೋರ್ಸ್ ಎಕ್ಸ್ಪೋಜರ್ ಕೊಡಬೇಕು ಅದಕ್ಕೆ, ಇಲ್ಲ ಅಂತಿಲ್ಲ, ತಪ್ಪಲ್ಲ ಅದು. ಯಾವುದಾದ್ರೂ ವಿಚಾರನ ಮಕ್ಕಳಿಗೆ ಹೇಗೆ ಗೊತ್ತಿದೆ, ಅದರಲ್ಲಿ ಯಾವ ಒಂದು ಕಲೆ, ಯಾವ ಬಗ್ಗೆ ಅವ್ರಿಗೆ ಆಸಕ್ತಿ ಇದೆ ಅಂತ ತಿಳ್ಕೊಬೇಕಂತ ಎಕ್ಸ್ಪೋಜರ್ ಕೊಡಬೇಕು. ಬಟ್ ಅತಿಯಾಗಿ ಆ ಮಕ್ಕಳಿಗೆ ಕನ್ಫ್ಯೂಷನ್ ಆಗ್ಬಿಡ್ಬೇಕು. ಯಾವ ರೀತಿ ನನಗೆ ಪ್ಯಾಷನ್ ಇದೆ ಅಂತ ಅವ್ರಿಗೆ ಗೊತ್ತಾಗ್ತಾ ಇರಲ್ಲ. ಆ ರೀತಿನೂ ಕನ್ಫ್ಯೂಷನ್ ಮಾಡುವಂತಹ ಕನ್ಫ್ಯೂಷನ್ ಕ್ರಿಯೇಟ್ ಮಾಡುವಂತಹ ಪೇರೆಂಟ್ಸ್ ಕೂಡ ನಾವು ಇವತ್ತಿಗೆ ಕಾಣ್ತಾ ಇದ್ವಿ. ಕೇವಲ ಆತಂಕ, ಭಯ, ಚಿಂತೆ, ನನ್ನ ಮಕ್ಕಳು ಏನೋ ಕ್ರಿಯೇಟ್ ಆಗ್ಬಿಡೋದು, ಎಲ್ಲರಿಗಿಂತ ನಂಬರ್ 1 ಆಗ್ಬಿಡ್ಬೇಕು, ಸ್ಕೂಲಲ್ಲಿ ಅವರೇ ಫಸ್ಟ್ ಬರಬೇಕು, ಬೇರೆ ಯಾರು ಬರಬಾರ್ದು. ಯೋಚನೆ ಮಾಡಿ, ಎಲ್ಲಾ ತಂದೆ ತಾಯಿ ಅದೇ ರೀತಿ ಯೋಚನೆ ಮಾಡ್ತಾ ಇದ್ದಾರೆ, ಇರೋದು ಒಂದು ನಂಬರ್ 1 ಪೊಸಿಷನ್. ಯಾ ಬಟ್ ತಪ್ಪಿಲ್ಲ. ಬಟ್ ಆ ಒಂದು ಕನ್ಫ್ಯೂಷನ್ ಅಲ್ಲಿ ಹಲವಾರು ತರಗತಿಗಳಿಗೆ ಸೇರಿಸಿ ಅವ್ರನ್ನ ಒತ್ತಡ ತಂದ್ಬಿಡುವಂತ ಸಾಧ್ಯತೆ ಇದೆ. ಅದರಿಂದ ಮಕ್ಕಳು ಕೂಡ ಸಹಿತ, ಅವ್ರಿಗೆ ಯಾವುದೋ ಒಂದಲ್ಲಿ ಆಸಕ್ತಿ ಇರುತ್ತೆ, ಆ ಕ್ಷಣದಲ್ಲಿ ಗೊತ್ತಾಗಲ್ಲ, ಆ ಸಂದರ್ಭದಲ್ಲಿ ಅವ್ರಿಗೆ ಸಮಯಾವಕಾಶ ಬೇಕಾಗತ್ತೆ ಅದರೊಳಗೆ ಆಳದಲ್ಲಿ ಇಳಿದು ಕಲ್ತ್ಕೊಳ್ಳೋಕೆ. ಅಷ್ಟಲ್ಲಿ ಬೇರೆ ಏನು ಡೈವರ್ಷನ್ ಸಿಕ್ಬಿಡುತ್ತೆ. ಅದು ಮಕ್ಕಳ ಮನಸ್ಥಿತಿ. ಹಾಗಾಗಿ ನಾವು ಪ್ಯಾಷನ್ನ ಕಂಡುಕೊಳ್ಳೋದು ಅತಿ ಅತಿ ಮುಖ್ಯ ನಮ್ಮ ಜೀವನದಲ್ಲಿ.
ಹಾ, ಅದು ಒಬ್ಬ ಸ್ಪೋರ್ಟ್ಸ್ ಮನ್ ಬಗ್ಗೆ ನಾವು ಮಾತಾಡ್ತಿದ್ವಿ. ಆ ಒಂದು ಕಿಚ್ಚು, ಆ ರೋಷ, ಕಮಿಟ್ಮೆಂಟು, ಆಟ, ಏನೋ ಸಾಧಿಸ್ಲೇಬೇಕು, ಅದನ್ನೇ ಅವರಿಗೆ ಬೆಳಿಗ್ಗೆ 4 ಗಂಟೆಗೆ ಎದ್ದು ಅಭ್ಯಾಸ ಮಾಡೋದಕ್ಕೆ ಪ್ರೇರಣೆ ನೀಡುವಂಥದ್ದು. ಸಾರ್ ನಾವು ಇಷ್ಟಪಟ್ಟು ಮಾಡ್ತಾರೆ. ತಂದೆ ತಾಯಿ ಸೇರಿಸಿದ್ರು, ಎಲ್ಲೋ ಟೀಚರ್ಸ್ ಹೇಳಿದ್ರು, ನಾನು ಮಾಡ್ತಾ ಇದ್ದೀನಿ ಅನ್ನೋರು ಇದ್ದಾರೆ. 100ರಲ್ಲಿ 99 ಜನ ಅದೇ ರೀತಿ ಇದ್ದಾರೆ. ಅದಕ್ಕೆ ಅವರು ಮುಂದೆ ಹೋಗಲ್ಲ. ಒಲಿಂಪಿಕ್ವರೆಗೂ ಬೇಡ, ಸ್ಟೇಟ್ಗಾಗ್ಲಿ, ಡಿಸ್ಟಿಕ್ಗಾಗ್ಲಿ, ತಾಲೂಕಿಗಾಗ್ಲಿ, ಕನಿಷ್ಠ ಪಕ್ಷ ಶಾಲೆಗೂ ಕೂಡ ಆಡಕ್ ಸಾಧ್ಯ ಆಗಲ್ಲ. ಅಲ್ಲ, ಆಡಿದ್ರೂ ಅದರಲ್ಲಿ ಯಾವುದೇ ರೀತಿಯ ಒಂದು ಆ, ಏನಂತಾರೆ, ಪರ್ಫಾರ್ಮೆನ್ಸ್ ಇರೋದಿಲ್ಲ ಅವರಲ್ಲಿ. ಉತ್ಕೃಷ್ಟ ಮಟ್ಟದ ಒಂದು ಪರ್ಫಾರ್ಮೆನ್ಸ್ ಅದರಲ್ಲಿ ಬರೋದಿಲ್ಲ. ಅದೇ ಇನ್ನೊಬ್ಬ ವ್ಯಕ್ತಿ, ಡಿಫರೆನ್ಸ್ ಇರ್ತದೆ ನೋಡಿ. ಆತ ಆತನ ಒಂದು ದೈನಂದಿನ ಪ್ರತಿದಿನ ಅವನು ಏನು ಮಾಡ್ತಾನೆ, ಆ ದಿನಚರಿಯನ್ನು ನಾವು ಗಮನಿಸಿದ್ರೆ ಅವ್ರು ಮಾಡೋದೇ ವಿಭಿನ್ನವಾಗಿರುತ್ತೆ. ಇಷ್ಟಪಟ್ಟು ಮಾಡ್ತಾ ಇರ್ತಾರೆ ಅಲ್ವಾ? ಆಗ ಯಾರು ಫೋರ್ಸ್ ಮಾಡಂಗಿಲ್ಲ. ಬೆಳಗ್ಗೆ ಎದಳು, ಬೇಗ ಕ್ಲಾಸ್ಗೆ ಹೋಗ್ಬೇಕು, ಎದಳಮ್ಮ, ಡ್ಯಾನ್ಸ್ಗೆ ಹೋಗ್ಬೇಕು, ಸಂಗೀತ, ನೋ ನೋ, ಅವ್ರು ಎದ್ಬಿಟ್ಟಿರ್ತಾರೆ ಆಟೋಮೆಟಿಕ್ ಆಗಿ. ಅವರೇ. ನಮಗೆ ಆಶ್ಚರ್ಯ ಆಗುತ್ತೆ. ಮತ್ತೆ ನಾನು ಅದನ್ನ ಅಭ್ಯಾಸ ಮಾಡು ಹೇಳೋ ಇಷ್ಟಿಲ್ಲ, ಅಭ್ಯಾಸ ಮಾಡ್ತಾ ಇರ್ತಾರೆ ಕೂತ್ಕೊಂಡು. ಇನ್ನು ನಾವೇ ಅದ್ ನಿಲ್ಸಪ್ಪ, ಓದಪ್ಪ ನಿಲ್ಸಪ್ಪ ಅಂತ ಹೇಳ್ಬೇಕು. ಸೊ ಮಕ್ಕಳಿಗೆ ಅದು ಆಟ ಆಡೋದು, ಸದ್ಯಕ್ಕೆ ಅದೆಲ್ಲ ಇಷ್ಟ ಇರುತ್ತಲ್ಲ, ಡೈವರ್ಷನ್, ಅದಕ್ಕೆ ನಾವು ಹೋಲಿಸ್ಕೋಬಹುದು. ಸೊ ಆ ಒಂದು ಕಿಚ್ಚನ, ರೋಷನ್ನ, ಕಮಿಟ್ಮೆಂಟ್, ಡೆಡಿಕೇಶನ್ ತಂದು ಕೊಟ್ಬಿಡುತ್ತೆ ಆ ಪ್ಯಾಷನ್. ಇಷ್ಟಪಟ್ಟು ಮಾಡೋದ್ರಿಂದ ಅವ್ರಿಗೆ ಸುಸ್ತೇ ಆಗಲ್ಲ. 21 ಬಸ್ಕಿ ಹೊಡೆಯ, ಇಲ್ಲ ನಾನು ಇಷ್ಟ, ನನಗೆ ಬಸ್ಕಿ ಹೊಡೆಯೋದು ಅಂದ್ರೆ ಎಷ್ಟು ಹೊಡಿಬೋದು, 108 ಬೇಡ ಅಂದ್ರೂ ಹೊಡಿತಾ ಇರ್ತಾರೆ ಅಲ್ವಾ? ಯಾಕಂದ್ರೆ ಅವ್ರಿಗೆ ಆರೋಗ್ಯ, ಫಿಟ್ನೆಸ್ ಅನ್ನೋದು ತುಂಬಾ ಪ್ಯಾಷನ್ ಆಗಿರುತ್ತೆ, ದೇಹದಾಢ್ಯ ಪಟು ಅವ್ರಿಗೆಲ್ಲರಿಗೂ ಅಲ್ವಾ? ಅದೇ ರೀತಿ ಮದರ್ ತೆರೇಸಾ ತಗೊಳ್ಳಿ, ಅವ್ರ ಪ್ಯಾಷನ್ ಏನು. ಹಲವಾರು ಬಡ ನಿರ್ಗತಿಕ ಮಕ್ಕಳಿಗೆ ಅವರು ಆ, ಏನು ಅವತ್ತೊಂದು ದಿನ ಉತ್ತಮ ಆರೋಗ್ಯ ಇರಲಿಲ್ವೋ, ಊಟ ಇರಲಿಲ್ವೋ, ಬೀದಿ ಬದಿಯಲ್ಲಿ ವಾಸ ಮಾಡ್ತಾ, ವಸತಿ, ವಸ್ತ್ರ, ಬೇಸಿಕ್ ನೀಡ್ಸ್ ಇಲ್ಲದೇ ಇರುವಂತ ಮಕ್ಕಳನ್ನ ನೋಡಿ ಅವ್ರನ್ನ ಆರೈಕೆ ಮಾಡಬೇಕು ಅನ್ನೋ ಒಂದು ಆ ಮನಸ್ಸಿತ್ತು. ಅದು ಬರೀ ಮನಸ್ಸು ನಮ್ಮೆಲ್ಲರಿಗೂ ಇದೆ ಅಂತ. ನಾವೇನ್ ಮಾಡ್ತೀವಿ, ಸೇವೆ ಅಂತ ಮಾಡ್ತೀವಿ, ಚಾರಿಟೀಸ್ ಕೊಡ್ತೀವಿ, ಡೊನೇಷನ್, ಕೊಡುಗೆ, ನಮ್ಮ ಕೈಲಾಗಿದ್ದು ನಾವು ಮಾಡ್ತೀವಿ, ಸಂತೋಷ ಹೊಂದ್ತೀವಿ. ಬಟ್ ಮದರ್ ತೆರೇಸಾಗೆ ಅದು ಏನು, ತುಂಬಾ ಪ್ರೀತಿ, ನಿಸ್ವಾರ್ಥ ಪ್ರೀತಿಯಿಂದ ಮಾಡಬೇಕು. ಮತ್ತು ಆ ಕೆಲಸ ಮಾಡಿದಾಗ ಏನೋ ಒಂದು ಖುಷಿ ಸಿಗುತ್ತೆ, ಏನೋ ಒಂದು ಡೊಪಮಿನ್ ರಿಲೀಸ್ ಆಗುತ್ತೆ, ಏನೋ ಒಂದು ಸಾರ್ಥಕತಾ ಮನೋಭಾವ ಬರುತ್ತೆ ಅಲ್ವಾ? ಅದು ಮುಖ್ಯ. ಹಾಗಾಗಿ ಅವ್ರು ಮದರ್ ತೆರೇಸಾ ಆಗ್ತಾರೆ. ನೋಡಿದ್ರ ಡಿಫ್ರೆನ್ಸ್? ಸಾಮಾನ್ಯವಾಗಿ ಏನ್ ಚೆನ್ನಾಗಿ ಮಾಡ್ತಾರೆ ಮತ್ತೆ ಇಷ್ಟಪಟ್ಟು ಮಾಡಿದ್ರೆ ಏನ್ ಡಿಫ್ರೆನ್ಸ್ ಅಂತ, ಇದನ್ನೆಲ್ಲ ನಾವು ನಮ್ಮ ದೈನಂದಿನ ಕ್ರಿಯೆಗಳಲ್ಲಿ ನೋಡಿರ್ತೀವಿ. ಯಾವ್ದಾದ್ರು ಎಕ್ಸಾಂಪಲ್ಸ್ ಇರುತ್ತೆ. ನಾವು ನಮಗೂ ಇಷ್ಟೊಂದು ವಿಚಾರಗಳು ಇಷ್ಟಪಟ್ಟು ಮಾಡ್ತಾ ಇರ್ತೀವಿ. ನಾವು ಏನು, ಒಬ್ಬರ ಜೊತೆ ಒಬ್ರಿಗೆ ಬುದ್ಧಿ ಹೇಳೋದು ಅವ್ರಿಗೆ ಇಷ್ಟ, ಕೌನ್ಸಿಲಿಂಗ್ ಮಾಡೋದು, ಏಯ್ ಹಿಂಗ್ ಮಾಡಬೇಡಿ, ಹೀಗ್ ಬದುಕಿ, ಹಾಗೆ ಮಾಡಿ, ಅದು ಇಷ್ಟಪಟ್ಟು ಮಾಡ್ತಾರೆ. ಅವ್ರು ಅವರ್ಗಟ್ಲೆ ಮಾಡ್ತಾರೆ, ತಲೆನೇ ಕೆಡ್ಸ್ಕೊಳ್ಳಲ್ಲ, ತಲೆನೇ ಕೆಡ್ಸ್ಕೊಳ್ಳಲ್ಲ. ಇನ್ನೊಬ್ರೇ ಬನ್ರಿ ಬುದ್ಧಿ ಹೇಳ್ರಿ ಅವ್ರಿಗೆ ಅಂದ್ರೆ, ಅಯ್ಯೋ ಹೋಗ್ರಿ, ಅವ್ರದ್ದು ಇರುತ್ತೆ 1000 ನೋಡಿರ್ತಾರೆ. ಅವರು ಆಕ್ಚುಲಿ ಬುದ್ಧಿ ಹೇಳೋ ದೊಡ್ಡ ಸ್ಥಾನದಲ್ಲಿ ಇರ್ತಾರೆ, ಆದ್ರೂ ಅವರು ಅವ್ರದ್ದು ಅದೇ ಇರೋದು ಬಿಡ್ರಿ ಅಂತ ಅವ್ರಿಗೆ ಅದು ಇಷ್ಟ ಇರಲ್ಲ. ವೃತ್ತಿ ಇರ್ಬೋದು ಅಥವಾ ಅವ್ರ ಆ ಸ್ಥಾನದಲ್ಲಿ ಇರ್ಬೋದು, ಇನ್ನೊಬ್ರಿಗೆ ಬೇಡ ಬೇಡ ಅಂದ್ರೂ ಬಂದು ಹೇಳ್ತಾರೆ. ಅದು ಖುಷಿಯಿಂದ ಇಷ್ಟಪಟ್ಟು ಮಾಡೋಂಥ ಅಲ್ವಾ? ಒಂದು ಡ್ರಾಯಿಂಗ್ ಮಾಡೋವಂಥದ್ದು ಮನೇಲಿ ಕೂತ್ಕೊಂಡು, ಯಾ ಸಂಗೀತ, ಸಂಗೀತ ಹೇಳೋವಂಥದ್ದು ಇಷ್ಟಪಟ್ಟು. ಅಪ್ಪ ಎಷ್ಟೊಂದು ಜನಕ್ಕೆ ಬಾತ್ರೂಮ್ ಸಿಂಗರ್ಸ್ ಇರ್ತಾರೆ, ಇಷ್ಟಪಟ್ಟು ಮಾಡ್ತಾ ಇರ್ತಾರೆ, ಅವ್ರಿಗೆ ಆ ಕಲೆ ಒಲ್ದಿರಲ್ಲ, ಬಟ್ ಸ್ಟಿಲ್ ದೇ ವಿಲ್ ಬಿ ಡೂಯಿಂಗ್ ಇಟ್. ಆ ಹಾಡು ಕೇಳ್ಬಿಟ್ರೆ ಅವ್ರಿಗೆ ಏನೋ ಒಂಥರ, ಎಲ್ಲಿದ್ರು ನಿಂತ್ಕೊಂಡ್ಬಿಟ್ಟು ಕೇಳ್ತಾರೆ ಅಲ್ವಾ? ಅವರು ಹೊಲದಲ್ಲಿ ಕೆಲಸ ಮಾಡೋದು ಇಷ್ಟಪಟ್ಟು ಮಾಡುವಂಥದ್ದು, ತಾನು ಮಾಡೋ ಕೆಲಸ ಇಷ್ಟಪಟ್ಟು ಮಾಡುವಂಥದ್ದು, ಪ್ರೀತಿಯಿಂದ ಮಾಡುವಂಥದ್ದು. ರಂಗೋಲಿ ಹಾಕೋದು ಇಷ್ಟ ಆಗತ್ತೆ, ಜನಗಳು ಬಂದ್ರೆ ಅವನ ಆತಿಥ್ಯ ನೋಡೋದು, ಅವನ್ನ ನಿಭಾಯಿಸೋದು, ಸಂಭಾಳಿಸೋದು, ಅಷ್ಟು ಜನಕ್ಕೆ ಅಡಿಗೆ ಮಾಡುವಂತ ಹಾಕುವಂಥದ್ದು, ಒಂದು ಸಮಾರಂಭಗಳಲ್ಲಿ ಎಂಗೇಜ್ ಮಾಡುವಂಥದ್ದು, ಜನರು ಬಂದ್ರೆ ಅವನ್ನ ಹ್ಯಾಂಡಲ್ ಮಾಡುವಂಥದ್ದು, ಅವನ್ನ ಬ್ಯುಸಿಯಾಗಿ ಇಡುವಂಥದ್ದು ಕೂಡ ಇಷ್ಟಪಟ್ಟು ಮಾಡ್ತಾರೆ ಎಷ್ಟೊಂದು ಜನ ಅಲ್ವಾ? ಈ ಕಲೆಗಳು ಗೊತ್ತು, ಸಂಗೀತ, ನೃತ್ಯ, ಯಾ ಇನ್ನೊಬ್ರಿಗೆ ಟೀಚ್ ಮಾಡುವಂಥದ್ದು ಇಷ್ಟಪಟ್ಟು ಮಾಡ್ತಾರೆ. ಏನೋ ಹೇಳ್ಬೇಕು, ಅವ್ರಿಗೇನೋ ಒಳ್ಳೇದಾಗ್ಬೇಕು ನಾವು ಜೀವನದಲ್ಲಿ. ಸೇವೆ ಇಷ್ಟಪಟ್ಟು ಮಾಡುವಂಥದ್ದು, ಬಡವರಿಗೆ, ನಿರ್ಗತಿಕರಿಗೆ, ಯಾ ಅದೆಲ್ಲ ಮಾಡಿದಾಗ ಎಷ್ಟು ಖುಷಿ ಆಗುತ್ತೆ ಮನಸ್ಸಿಗೆ. ದಟ್ ಈಸ್ ಆಲ್ಸೋ ನಥಿಂಗ್ ಬಟ್ ಎ ಟೈಪ್ ಆಫ್ ಮೆಡಿಟೇಷನ್ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಅದಕ್ಕೆ ಅದರದ್ದೇ ಆದ ಲಾಭಗಳು ಇದಾವೆ.
ನಾವು ಇಷ್ಟಪಟ್ಟು ಮಾಡಿದಾಗ. ಇಮ್ಯಾಜಿನ್, ನಾನು ಇವಾಗ ಸೇವೆ ಮಾಡ್ತಾ ಇರೋರೇ ಟ್ರಸ್ಟ್ ಮಾಡೋದು. ಟ್ರಸ್ಟ್ ಮಾಡಿದಾಗ ಒಬ್ರಿಗೆ ಸೇವೆ ಮಾಡುವಂತ ಅವಕಾಶ ಸಾವಿರಾರು ಲಕ್ಷಾಂತರ ಮಂದಿಗೆ ಅದು ಸಿಗುತ್ತೆ. ನೋಡಿ, ಪ್ಯಾಷನ್ ಇಟ್ಕೊಂಡು ಮಾಡಿದಾಗ ಯಾವ ತರ ಆಗುತ್ತೆ. ಸುಮ್ಮನೆ ಮಾಡಿದ್ರೆ ಆ ಥರ, ಅದರಲ್ಲಿ ಟ್ರಸ್ಟಲ್ಲಿ ಕೆಲಸ ಮಾಡೋರು ಇರ್ತಾರೆ ದುಡ್ಡಿಗೆ, ಅವ್ರು ಇಷ್ಟಪಟ್ಟು ಮಾಡೋ ಅವಶ್ಯಕತೆ ಇಲ್ಲ, ಅವ್ರು ಕೆಲ್ಸಕ್ಕೆ ಮಾಡ್ತಾರೆ. ಬಟ್ ಇಷ್ಟಪಟ್ಟು ಪ್ಯಾಷನ್ ಮಾಡೋನು ಒಬ್ಬ ಟ್ರಸ್ಟನ್ನೇ ಮಾಡ್ತಾನೆ. ಅಥವಾ ಒಂದು ಕಂಪನಿನೇ ನಿರ್ಮಾಣ ಮಾಡ್ಬಿಡ್ತಾನೆ, ಕಂಪನಿಲಿ ಲಕ್ಷಾಂತರ ಜನಕ್ಕೆ ಕೆಲಸ ಕೊಡ್ತಾರೆ. ಕೆಲಸ ಮಾಡೋರು ಇಷ್ಟಪಟ್ಟು ಮಾಡ್ಬೇಕಂತಿಲ್ಲ, ಬಟ್ ಆ ಮನೋಭಾವ ಇರೋನು ಒಂದು ಕಂಪನಿನೇ ಸ್ಥಾಪಿಸ್ಬಿಡ್ತಾನೆ. ಬಿಸ್ನೆಸ್ ಮಾಡಬೇಕು, ಏನೋ ಒಂದು ಮಾಡ್ಬೇಕು, ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು, 4 ಜನಕ್ಕೆ ಊಟ ಹಾಕ್ಬೇಕು, 4 ಜನಕ್ಕೆ ಕೆಲಸ ಕೊಡಿಸ್ಬೇಕು, 4 ಫ್ಯಾಮಿಲಿನ ನಾನು ಬಡ ಫ್ಯಾಮಿಲಿ ನನ್ನ ಮೇಲೆತ್ತಬೇಕು, ನನ್ನ ಒಂದು ಜ್ಞಾನದಿಂದ ಅವ್ರಿಗೆ ಸಹಾಯ ಮಾಡಬೇಕು, ಅವ್ರಿಗೆ ಜೀವನೋಪಾಯಕ್ಕೆ ನಾನು ನನ್ನ ಕೈಯಲ್ಲಿ ಏನಾಗುತ್ತೋ ಅದನ್ನು ಮಾಡಬೇಕು ಅಂತ ಮಾಡ್ತಾರಲ್ಲ, ಅದು ಪ್ಯಾಷನ್ ಇದ್ದಾಗ ಮಾತ್ರ ಸಾಧ್ಯ. ಬರೀ ಹಣ ಗಳಿಸ್ಬೇಕು, ಹೆಸರು ಗಳಿಸ್ಬೇಕು, ಮತ್ತೇನು ಮಾಡಬೇಕು ಅಂದ್ರೆ ಅದು ಕಷ್ಟ ಇದೆ ಅಲ್ವಾ ಸ್ನೇಹಿತರೆ? ದೇರ್ ಫಾಲೋ ದೇರ್ ಹಾರ್ಟ್. ಏನು, ಅವರು ಮೆದುಳನ್ನ ಫಾಲೋ ಮಾಡಲ್ಲ, ಹಾರ್ಟ್, ಖುಷಿ, ಸಂತೋಷ, ಹೃದಯ ಏನ್ ಹೇಳುತ್ತೆ ಅದನ್ನ ಕೇಳ್ತಾರೆ. ಹೃದಯದಿಂದ ಖುಷಿ ಆಗುತ್ತೆ ಆ ಕೆಲಸ ಮಾಡಿದಾಗ ಅವ್ರಿಗೆ, ಅಲ್ವಾ? ಮಕ್ಕಳ ಜೊತೆ ಒಂದ್ ಸ್ವಲ್ಪ ಮಾತಾಡಿಸ್ಬಿಟ್ರೆ ಎಷ್ಟು ಖುಷಿ ಆಗುತ್ತೆ ನಮ್ಗೆ. ಯಾರೋ ಮಕ್ಕಳು ಹಿಂಗೇ ನೋಡ್ತಾ ಇರ್ತಾರೆ, ನಮ್ ನಗ್ತಾರೆ ಒಂದ್ ಸ್ಮೈಲ್, ನಾವು ಅವ್ರನ್ನೇನೋ ಮಾತಾಡ್ಬಿಡ್ತೀವಿ, ಅವ್ರ ತಂದೆ ತಾಯಿ ಏನ್ ತಿಳ್ಕೊತಾರೆ ಅಂತ ಗೊತ್ತಾಗಲ್ಲ, ಅದು ಖುಷಿ ನಮಗೆ. ಮಕ್ಕಳನ್ನ ಜೊತೆ ಆಟ ಆಡೋದು, ಒಡನಾಟ, ಅದು ಒಂದು ಇಷ್ಟಪಟ್ಟು ಮಾಡೋದ್ರಿಂದ ಅದು ಮಾಡ್ತೀವಲ್ವಾ, ಆ ರೀತಿ ಭಾವ ಬರುತ್ತೆ. ಯೋಚನೆ ಮಾಡಿ, ರೈಟ್ ಎಕ್ಸಾಂಪಲ್ ಇದು. ಅವ್ ನಮ್ಗೆ ಎಷ್ಟು ಖುಷಿ ಸಂತೋಷ ಆಗುತ್ತೆ. ನಾವು ಮಾಡುವ ಕೆಲಸಗಳಲ್ಲಿ ಇದೇ ಒಂದು ಮನಸ್ಥಿತಿ, ಮೈಂಡ್ ಸೆಟ್ ಇಟ್ಕೊಂಡ್ರೆ ಏನಾಗ್ಬೋದು ಸ್ನೇಹಿತರೆ? ನಾವು ಹಾಕೋ ಪರಿಶ್ರಮ ಕೆಲಸದಲ್ಲಿ ಯಾವ ರೀತಿ ಇರುತ್ತೆ, ಯಾವ ಮಟ್ಟದಲ್ಲಿ ಇರುತ್ತೆ, ಅಲ್ವಾ? ಅದು, ಸೊ ಯುವರ್ ಸಕ್ಸಸ್ ಇಸ್ ಗ್ಯಾರಂಟಿಡ್, ಎಸ್. ಅದಕ್ಕೊಂದು ಎಕ್ಸಾಂಪಲ್ ಹೇಳ್ತಾರೆ. ಯಾವಾಗ ನಾವು ಮಾಡೋ ಕೆಲಸದಲ್ಲಿ ಉತ್ಸಾಹ ಮತ್ತೆ ಉತ್ಸುಕತೆ ಇರುತ್ತೆ, ಅಥವಾ ಪ್ಯಾಷನ್ ಅಂತ ನಾವು ಇಟ್ಕೊಂಡು ಮಾಡ್ತೀವಿ, ನಿಮ್ಮ ಸಕ್ಸಸ್ 100% ಆಗೇ ಆಗತ್ತೆ. ಯಾ ಅದಕ್ಕೆ ಜಾಕ್ ಕ್ಯಾನ್ಫೀಲ್ಡ್ ಅವರ ಮಗನ ಒಂದು ಎಕ್ಸಾಂಪಲ್ ಕೊಡ್ತಾರೆ. ಅದೇನಂದ್ರೆ, ಇವರು ಜಾಕ್ ಕ್ಯಾನ್ಫೀಲ್ಡ್ ದೊಡ್ಡ ಆಥರು, ದೊಡ್ಡ ಮೋಟಿವೇಶನಲ್ ಸ್ಪೀಕರು, ಟ್ರೈನರು ಎಲ್ಲ ಆಗಿದ್ದಾರೆ. ಬಟ್ ಆದ್ರೆ ಅವ್ರ ಮಗ ಅವನ ದಾರಿಗೆ ಬರಲಿಲ್ಲ. ಚಿತ್ರ ಅಂದ್ರೆ ಆತರ ಏನಪ್ಪಾ ಅಂದ್ರೆ ಹಿಪ್ ಹಾಪ್ ಆರ್ಟಿಸ್ಟ್. ಹಿಪ್ ಹಾಪ್ ಆರ್ಟಿಸ್ಟ್ ಅಂದ್ರೆ ಒನ್ ಆಫ್ ದಿ ಫಾರ್ಮ್ಸ್ ಆಫ್ ಮ್ಯೂಸಿಕ್ಸ್. ವೆಸ್ಟರ್ನ್ ಇದರಲ್ಲಿ ಹಾಡು ಹೇಳೋದು, ರ್ಯಾಪ್ ಮಾಡೋವಂಥದ್ದು, ಯಾ DJ RJ ಆ ರೀತಿದೊಂದು ಆ, ಇಷ್ಟ ಆಗತ್ತೆ. ಬಟ್ ಇವರು ಸಹಿತ ಅದನ್ನ ಸ್ಟಾಪ್ ಮಾಡಲ್ಲ. ಹೇ ಇಲ್ಲ, ನೀನ್ ಚೆನ್ನಾಗಿ ಓದ್ಬೇಕು, ಮುಂದೆ ಬರ್ಬೇಕು, ಡಾಕ್ಟರ್ ಇಂಜಿನಿಯರ್ ಆಗ್ಬೇಕು ಅನ್ನೋ ಯಾವುದೇ ಒಂದು ಆ ಬಲವಂತನ ಅವ್ರ ಮೇಲೆ ಹೇರೋದಿಲ್ಲ. ಹಾಗಾಗಿ ಅವ್ರೇನ್ ಮಾಡ್ತಾರೆ, ಹಿಪ್ ಹಾಪ್ ಆರ್ಟಿಸ್ಟ್ ಆಗಿ ತಾನೇನು ಇಷ್ಟಪಡ್ತಾ ಇರ್ತೀವಿ ಅದನ್ನೇ ಮಾಡ್ತಾ ಇರ್ತಾರೆ. ಹಾಗನ್ಬಿಟ್ಟು ಆ ಅವರು ಯಾರು ಜಾಕ್ ಕ್ಯಾನ್ಫೀಲ್ಡ್ಗೆ ಯಾವುದೇ ರೀತಿಯ ಒಂದು ನಿರಾಸೆ ಅದರಿಂದ ಉಂಟಾಗಲ್ಲ. ಯಾಕಂದ್ರೆ ಆ ವ್ಯಕ್ತಿ ಕೂಡ ಒಬ್ಬ ದೊಡ್ಡ ವ್ಯಕ್ತಿಯಾಗಿ ಬೆಳಿತಾನೆ, ಒಬ್ಬ ಹಿಪ್ ಹಾಪ್ ಆರ್ಟಿಸ್ಟ್ ಆಗಿ ಬೆಳಿತಾನೆ. 10 CD ಗಳನ್ನ ಮಾಡ್ತಾರೆ, ತಮ್ಮ ಮ್ಯೂಸಿಕ್ ಆಲ್ಬಮ್ಸ್ಗಳನ್ನ ಮಾಡ್ತಾರೆ, ಅದು ತುಂಬಾ ಹಿಟ್ ಆಗುತ್ತೆ. ಆವಾಗ ಇವ್ರಿಗೆ ಹೆಮ್ಮೆ ಕೂಡ ಆಗತ್ತೆ. ಕಾರಣ ಏನು, ಇವರು ಮಾಡೋದನ್ನ ಅವ್ರು ಸ್ಟಾಪ್ ಮಾಡಲಿಲ್ಲ, ಹೇಗೆ ಅವ್ರ ಆಸೆನ ಪೂರೈಸ್ಕೊಳ್ಳಕ್ಕೆ ಬಿಟ್ರು, ಅಲ್ವಾ? ಪೂರೈಸ್ಕೊಳ್ಳಕ್ ಬಿಟ್ರು. ಅದರ ಒಂದು ಪರಿಣಾಮ ಏನು, ಯಾ ಇವತ್ತಿಗೆ ಅವ್ರ ಮಗ ಒಳ್ಳೆಯ ಹಿಪ್ ಹಾಪ್ ಆರ್ಟಿಸ್ಟ್ ಆಗಿರ್ತಾರೆ. ಸೊ ಇನ್ನೊಂದು ಎಕ್ಸಾಂಪಲ್ ಏನಂದ್ರೆ, ಪ್ಯಾಷನ್ ಫಾರ್ ಹಾರ್ಸಸ್. ಇನ್ನೊಬ್ರು ಮಾಂಟಿ ರಾಬರ್ಟ್ಸ್ ಅಂತ ಇರ್ತಾರೆ, ಅವರಿಗೆ ತುಂಬಾ ಪ್ಯಾಷನ್ ಆ ಹಾರ್ಸ್ಗಳು, ಕುದುರೆಗಳ ಜೊತೆ ಅವರು ಇರಬೇಕು ಅಂತ ಹೇಳಿದ್ರೆ ಅವ್ರನ್ನ ಸ್ಟಡಿ ಮಾಡುವಂಥದ್ದು, ಯಾವ ರೀತಿ ಆ ಒಂದು ಕುದುರೆಗಳ ಮನೋಧರ್ಮ ಯಾವ ರೀತಿ ಇರುತ್ತೆ, ಅವು ಯಾವ ರೀತಿ ಬಿಹೇವ್ ಮಾಡುತ್ತೆ, ಯಾವ್ಯಾವ ಸಂದರ್ಭಗಳು, ಈ ತರ ಒಡನಾಟ, ನಾವು ಹೆಂಗೆ ಪೆಟ್ ಅನಿಮಲ್ಸ್ ಜೊತೆ, ನಾಯಿ ಜೊತೆ, ಬೆಕ್ಕು ಜೊತೆ ಇರ್ತೀವಲ್ಲ, ಆ ರೀತಿ ಅವರಿಗೆ ಇಷ್ಟ. ಸೊ ಅದ್ರ ಜೊತೆ ಇರ್ತಾರೆ. ಅದರ ಕಾರಣದಿಂದಾಗಿ ಅವರೊಬ್ಬ ಹಾರ್ಸ್ ಟ್ರೈನರ್ ಆಗ್ತಾರೆ. ಅವರು ಕುದುರೆ ಅವ್ರ ಮಾತು ಕೇಳೋ ರೀತಿ ಮಟ್ಟಿಗೆ ತುಂಬಾ ಅದ್ಭುತವಾಗಿ ಟ್ರೈನ್ ಮಾಡ್ತಾರೆ. ಬೇರೆ ಹಾರ್ಸ್ಗಳು, ಬೇರೆ ಟ್ರೈನರ್ಸ್ಗಳ ಹತ್ರ ಏನು ಮಾಡೋಕ್ಕಾಗಲ್ಲ, ಇವರು ಇನ್ನ ಹೆಚ್ಚಿನ ಮಟ್ಟದಲ್ಲಿ ಮಾಡ್ತಾರೆ. ಮತ್ತೆ ಕುದುರೆ ಹೊಡೆದು ಹೊಡೆದು ಮಾಡೋದು ಅವ್ರಿಗೆ ಇಷ್ಟ ಆಗಲ್ಲ. ಹಾಗಾಗಿ ಕುದುರೆಗಳು ಇವ್ರನ್ನ ಇಷ್ಟಪಡ್ತವೆ. ಸೊ ಹೀಗಾಗಿ ಅವರು ಅನೇಕ ರೈಡರ್ಸ್, ಕುದುರೆ ರೈಡರ್ಸ್ನ, ತುಂಬಾ ಯಶಸ್ವಿ ರೈಡರ್ಸ್ಗಳನ್ನ
ಏನು ಕುದುರೆ ಸವಾರರನ್ನ ಇವ್ರು ತಯಾರಿ ಮಾಡ್ತಾರೆ, ಅವ್ರಿಗೆ ತಂತ್ರಗಳನ್ನ ಹೇಳ್ಕೊಟ್ಟು ಅವರೆಲ್ಲ ಇಂಟರ್ನ್ಯಾಷನಲ್ ನ್ಯಾಷನಲ್ ಅವಾರ್ಡ್ಗಳನ್ನ ವಿವಿಧ ಸ್ಪರ್ಧೆಗಳಲ್ಲಿ ಗೆಲ್ತಾರೆ. ಸೊ ಅವ್ರಿಗೇನು ಅಂತ ಕೇಳಿದ್ರೆ, ನಾನು ಏನ್ ನನಗೆ ಇಷ್ಟಪಡ್ತೀನೋ ಅದನ್ನೇ ನಾನು ಮಾಡ್ತಾ ಇದ್ದೀನಿ. ಚೈಲ್ಡ್ಹುಡ್ ಇಂದ ನನಗೆ ಏನ್ ಇಷ್ಟ ಆಯ್ತು ಅದನ್ನ ನಾನು ಆರಿಸ್ಕೊಂಡೆ. ಅವಾಗ ಎಲ್ಲರಿಗೂ ಅನ್ನಿಸ್ತು, ಏಯ್ ಓದಕ್ ಹೋಗಪ್ಪ, ಏನ್ ಕುದುರೆ ಹತ್ರ ಹೋಗಿ ಏನ್ ಮಾಡ್ತೀಯ ನೀನು ಅದ್ರ ಹತ್ರ ಮಾತಾಡ್ಕೊಂಡು ಅಂತ. ಬಟ್ ಈಗ ಅವರೊಬ್ಬ ಫೇಮಸ್ ವ್ಯಕ್ತಿ. ಓಕೆ, ಇನ್ನೊಬ್ರು ಟೀಚಿಂಗ್ ಫ್ಯಾಷನ್ಗೆ, ರಫೆ ಎಸ್ಕ್ರಿತ್ ಅಂತ. ಅವರು ಕೇವಲ ಒಬ್ಬ ಸಾರಿ ಕೇವಲ ಒಬ್ಬ ಆ ಏನಂತಾರೆ, ಸಾಮಾನ್ಯ ಇಂಗ್ಲಿಷ್ ಟೀಚರ್ ಆಗಿರ್ತಾರೆ. ಅವರು ದಿನಕ್ಕೆ 12 ಗಂಟೆಗಳ ಟೀಚ್ ಮಾಡ್ತಾರೆ. ಶಾಲೆ ಮತ್ತೆ ಟ್ಯೂಷನ್ ಯಾರ್ಯಾರಿಗೆ ಇಷ್ಟಪಡ್ತಾರೋ, ಮಕ್ಕಳು ಕಷ್ಟ ಆಗುತ್ತೋ ಶಾಲೆ ಟೈಮಲ್ಲಿ ಬರೋದಕ್ಕೆ, ಅವ್ರಿಗೆಲ್ಲ ಟೀಚ್ ಮಾಡ್ತಾರೆ 6 ದಿನ ವಾರಕ್ಕೆ. ಯಾ 12 ಗಂಟೆ ಈ ರೀತಿ 21 ವರ್ಷ ಸತತವಾಗಿ ಟೀಚ್ ಮಾಡ್ತಾರೆ ಅಲ್ವಾ. ಸೊ ಹಾಗಾಗಿ ಅದು ಎಷ್ಟು ಒಳ್ಳೆ ಒಳ್ಳೆ ಸ್ಟೂಡೆಂಟ್ಸ್ನ ಕ್ರಿಯೇಟ್ ಮಾಡುತ್ತೆ ಅಂದ್ರೆ, ಅವ್ರ ಹತ್ರ ಓದಿರೋರೆಲ್ಲರೂ, ಯಾಕಂದ್ರೆ ಅವರು ವಿತ್ ಲವ್ ಪ್ಯಾಷನ್ ಇಂದ ಟೀಚ್ ಮಾಡೋದು. ಟೀಚರ್ ಟೀಚ್ ಮಾಡಬೇಕು, ನನ್ನ ಪ್ರೊಫೆಷನ್ ಅಂತ ಟೀಚ್ ಮಾಡ್ತಾ ಇಲ್ಲ. ಹಾಗಾಗಿ ಅದರಲ್ಲಿ ಬೇರೆ ರೀತಿಯ ಅವರು ವಿಧಾನಗಳನ್ನ ಅನುಸರಿಸ್ತಾರೆ. ಮಕ್ಕಳು ಕಲಿತಾರ, ಕಲಿಲೇಬೇಕು ನಾನೇನ್ ಮಾಡ್ಬೇಕು ಅನ್ನೋ ಅಂಶಗಳನ್ನ ಅವರು ಸೇರಿಸೋದು, ತುಂಬಾ ಇನೋವೇಟ್ ಆಗಿರೋದು. ಇದೆಲ್ಲ ಸ್ನೇಹಿತರೆ ಯಾವಾಗ ನಾವು ಇಷ್ಟಪಟ್ಟು ಮಾಡ್ತೀವಿ ಅವಾಗಲೇ ನಾವು ಮಾಡಕ್ ಸಾಧ್ಯ. ಸುಮ್ಮನೆ ಕೆಲಸ ಅಂತ ಮಾಡಿದ್ರೆ ಮಾಡಕ್ ಸಾಧ್ಯ ಇಲ್ಲ. ಟೀಚರ್ಸ್, ನಾವು ನಮ್ಮ ಶಾಲೆಯ ಟೀಚರ್ಸ್ಗಳನ್ನ ನಾವು ನೆನೆಸ್ಕೊಂಡ್ರೆ, ನಮ್ಮ ಬಾಲ್ಯದಲ್ಲಿ ಕೆಲವು ಟೀಚರ್ಸ್ ಮಾತ್ರ ನಮ್ಮ ತಲೆಯಲ್ಲಿ ನಿಂತ್ಕೋತಾರೆ. ಎಸ್ ಸರ್ ನಾವು ಯಾ ಕೇವಲ ಅವರ ಒಂದು ಟೀಚಿಂಗ್ ಶೈಲಿ, ಶಿಕ್ಷಣ ಏನ್ ನಮಗೆ ಹೇಳ್ಕೊಡ್ತಾರೆ ಆ ಶೈಲಿಯ ಮೇಲೆ ಅವರ ಆಸಕ್ತಿ ಯಾವ ರೀತಿ ಇರುತ್ತೆ, ಅವರ ನಮ್ಮ ಒಡನಾಟ, ಸ್ನೇಹ, ಸ್ಟೂಡೆಂಟ್ಸ್ನ ನೋಡೋ ರೀತಿ, ಇದು ನಮ್ಮ ಮನದಲ್ಲಿ ಯಾವಾಗಲೂ ಸದಾ ಹಸಿರಾಗೆ ಇದ್ದು ಬಿಡುತ್ತೆ ಆ ನೆನಪುಗಳು ಅಲ್ವಾ. ಆ ರೀತಿ ತುಂಬಾ ಫೇಮಸ್ ಆಗ್ತಾರೆ, ದೊಡ್ಡ ದೊಡ್ಡ ವ್ಯಕ್ತಿಗಳಾಗ್ತಾರೆ ಅವ್ರ ಮಕ್ಕಳ. ಏನು ಅವರು ಅವ್ರ ಹತ್ರ ಓದಿರೋರೆಲ್ಲ ಆ ಅವರು ಮತ್ತೆ ಬಂದು ಇವ್ರನ್ನೆಲ್ಲ ಭೇಟಿ ಮಾಡ್ತಾರೆ. ಹಾಗಾಗಿ ಇದು ಅವ್ರಿಗೆ ಸಕ್ಸಸ್. ಓಕೆ, ಇಷ್ಟಪಟ್ಟು ಮಾಡೋದೆಲ್ಲ ಸಕ್ಸಸ್ ಆಗುತ್ತೆ. ಓಕೆ ಸ್ನೇಹಿತರೆ, ಕ್ಲಿಯರ್. ಈಗ ಹೌ ಟು ಡೆವಲಪ್ ಪ್ಯಾಷನ್, ಈಗ ಒಂದು ಗೊತ್ತಾಯ್ತು ನಮ್ಗೆ ಪ್ಯಾಷನ್ ಬೇಕು ನಮ್ಮ ಜರ್ನಿನ ಸ್ಪೀಡ್ ಅಪ್ ಮಾಡೋದಕ್ಕೆ ಅಂತ ಹೇಳಿ. ಹೇಗೆ ಏನ್ ಹೇಳ್ತಾರೆ, ಸ್ಟಡೀಸ್ ಹೇಳಿರುತ್ತೆ, ಮೂರರಲ್ಲಿ ಮೂರರಲ್ಲಿ ಒಬ್ಬ ಕೆಲಸ ಏನ್ ಮಾಡ್ತಾ ಇರ್ತೀನಿ, 9 to 5 ಜಾಬ್, ಸದಾ ಇನ್ನೊಂದು ಕೆಲ್ಸಕ್ಕೆ ಹೋಗ್ಬೇಕು, ಜಂಪ್ ಮಾಡಕ್ ನೋಡ್ತಾ ಇರ್ತಾರೆ. ಅಂದ್ರೆ ಅವರು ಅಷ್ಟು ಇಷ್ಟಪಟ್ಟು ತನ್ನ ಕೆಲಸವನ್ನ ಮಾಡೋದಿಲ್ಲ ಅಲ್ವಾ. ಸೊ ಏನ್ ಮಾಡ್ಬೇಕು, ಫಸ್ಟ್ ನಾವು ಕೇಳಬೇಕು, ಆಮ್ ಐ ಡೂಯಿಂಗ್ ವಾಟ್ ಐ ಲವ್ ಟು ಡೂ. ನಾನು ಈಗ ಏನ್ ಮಾಡ್ತಾ ಇದ್ದೀನಿ ಸದ್ಯಕ್ಕೆ ಅದು ತುಂಬಾ ಇಷ್ಟಪಟ್ಟು ಮಾಡ್ತಾ ಇದ್ದೀನಿ. ಇಷ್ಟಪಟ್ಟು ಅನ್ನೋಕ್ಕಿಂತ ಪ್ರೀತಿಸಿ, ಪ್ರೀತಿಯಿಂದ ಮಾಡ್ತಾ ಇದ್ದೀನಿ. ಹೇಗೆ ಒಂದು ಮಗುಗೆ ನಾವು ಫೀಡ್ ಮಾಡೋದಕ್ಕೆ ಪ್ರೀತಿಯಿಂದ ಮಾಡ್ತೀವಿ, ಆ ಪ್ರೀತಿ ಅದೇ ಮನೋಭಾವ ನನಗಿದೆಯಾ ನಾನ್ ಮಾಡ್ತಾ ಇರೋ ಕೆಲಸದಲ್ಲಿ. ಅದು ಯಾವ್ದಾದ್ರು ಇರ್ಬೋದು, 9 to 5 ಜಾಬ್ ಇರ್ಬೋದು, ಅಥವಾ ಯಾವ್ದೋ ಬಿಸ್ನೆಸ್ ತಂದೆ ಹೇಳ್ಕೊಟ್ಬಿಟ್ಟಿರ್ತಾರೆ, ಅವ್ರ ಬಿಸ್ನೆಸ್ ಇರುತ್ತೆ, ನೀನ್ ಮುಂದೆ ತಗೊಂಡೋಗಪ್ಪ ಅಂತೇಳಿ, ಇಷ್ಟ ಇದ್ರು ಇಲ್ಲದೆ ಇದ್ರು ಮಾಡ್ತಾ ಇರ್ತೀವಿ. ಯಾ ಅಥವಾ ಮನೆಯಲ್ಲಿ ಸಂಬಂಧ ಮಾತಾಡಿಸ್ತೀವಿ, ಚೆನ್ನಾಗಿದ್ದೀರಾ, ಖುಷಿ ಆದಂತ ಮಾತುಗಳನ್ನ ಬಲವಂತವಾಗಿ ಕೆಲವೊಮ್ಮೆ ಹೇಳ್ತೀವಿ, ಅಥವಾ ಗಂಡ ಹೆಂಡತಿ ಅನ್ನೋ ಕಾರಣಕ್ಕೆ ಸುಮ್ಮನೆ ಮಾತಾಡಬೇಕು, ಕ್ವಾಲಿಟಿ ಟೈಮ್ನ ಕೊಡಬೇಕು ಅಂತ ಕೊಡ್ತಾ ಇರ್ತೀವಿ. ಯಾ ತುಂಬಾ ಡಿಫ್ರೆನ್ಸ್ ಇದೆ, ತುಂಬಾ ಡಿಫ್ರೆನ್ಸ್ ಇದೆ. ಅವ್ರಿಗೆ ಸರ್ಪ್ರೈಸ್ ಕೊಡಬೇಕು ಅಂದ್ಬಿಟ್ಟು ಏನೋ ಅಂತ ಅನ್ಕೊಡೋದು ಬೇರೆ, ಸರ್ಪ್ರೈಸ್ ಕೊಟ್ಟು ಅವ್ರನ್ನ ಖುಷಿ ಮಾಡಲೇಬೇಕು ಅಂತ ಇಷ್ಟಪಟ್ಟಾಗ ಅದರ ರಿಸಲ್ಟ್ ಬೇರೆ ಇರುತ್ತೆ. ಆ ತರ ವಸ್ತು ಬೇರೆ ಇರುತ್ತೆ ಯೋಚನೆ ಮಾಡಿದಾಗ ಅಲ್ವಾ. ಈ ತರ ವಿಚಾರಗಳು. ಸೊ ಎರಡಕ್ಕೂ ಡಿಫ್ರೆನ್ಸ್ ಇದೆ. ಇದನ್ನು ಮಾಡಿದಾಗ ಅದರ ಪರಿಣಾಮ ಏನು, ಫಲಿತಾಂಶ ಏನು, ಇದನ್ನ ಮಾಡಿದಾಗ ಫಲಿತಾಂಶ, ಇದರ 10 ಪಟ್ಟು ಇದಕ್ಕೆ ಫಲಿತಾಂಶ ಇರುತ್ತೆ ಇಷ್ಟಪಟ್ಟು ಮಾಡಿದಾಗ. ಯಾಕಂದ್ರೆ ಬೇರೆ ವ್ಯಕ್ತಿಗೆ ಗೊತ್ತಾಗತ್ತೆ. ಹಾಗಾಗಿ ನಾನು ಇಷ್ಟಪಟ್ಟು ಅನ್ನೋಕ್ಕಿಂತ ಪ್ರೀತಿಸಿ ಮಾಡ್ತಾ ಇದ್ದೀನಿ ಅನ್ನೋದು ಮುಖ್ಯ ಆಗತ್ತೆ. ಚೆಕ್ ವಾಟ್ ವುಡ್ ಯು ಡೂ ಇಫ್ ಆಲ್ ದಿ ವಿಶಸ್ ಆರ್ ಫಿಲ್ಡ್ ಇನ್ ಯುವರ್ ಲೈಫ್. ಹೆಂಗ್ ಕಂಡುಹಿಡಿಯೋದು ನನ್ನ ಪ್ಯಾಷನ್. ಓಕೆ, ಈಗ ಅನ್ಕೋಬಹುದು ಏನಂದ್ರೆ, ನನ್ನ ಜೀವನದಲ್ಲಿ ನಾನು ಎಲ್ಲಾ ಕೆಲಸ ಕಾರ್ಯಗಳನ್ನ, ಜವಾಬ್ದಾರಿಗಳೆಲ್ಲಾ ನಿರ್ವಹಣೆ ಮಾಡಿ, ನಾನು ಏನೇನ್ ಮಾಡ್ಬೇಕು ಅನ್ಕೊಂಡಿದ್ನೋ ಅದೆಲ್ಲ ಮುಗಿಸಿ, ನನಗಾಗ್ಲಿ ನನ್ನ ಕುಟುಂಬದವರಾಗ್ಲಿ ಎಲ್ಲ ನಾನು ನಿರ್ವಹಣೆ ಮಾಡಿ ಮುಗಿಸಿದ ಮೇಲೆ, ಅದು ನನ್ನ ಫೈನಾನ್ಷಿಯಲ್ ಗೋಲ್ ಇರ್ಬೋದು, ಪ್ರೊಫೆಷನಲ್ ಗೋಲ್ ಇರ್ಬೋದು, ಬಿಸ್ನೆಸ್ ಗೋಲ್ ಇರ್ಬೋದು, ಆ ಪರ್ಸನಲ್ ಗೋಲ್ ಇರ್ಬೋದು, ಸಂಬಂಧದ ಗೋಲ್ ಇರ್ಬೋದು, ರಿಲೇಶನ್ಶಿಪ್ ಗೋಲ್ ಇರ್ಬೋದು, ಹೆಲ್ತ್ ಗೋಲ್ ಇರ್ಬೋದು, ಎಲ್ಲ ಚಾರಿಟಿ ಗೋಲ್ ಇರ್ಬೋದು, ಎಲ್ಲ ಮುಗಿಸಾದ ನಂತರ ಏನ್ ಮಾಡ್ಬೋದು ಕೂತ್ಕೊಂಡು,
ಇವಾಗ ಸರ್ಕಾರಿ ಸಂಸ್ಥೆಯಲ್ಲಿ ರಿಟೈರ್ಡ್ ಅಂತಾರಲ್ಲ ಆ ರೀತಿ. ರಿಟೈರ್ಡ್ ಆದಾಗ ಏನ್ ಮಾಡೋದು, ಪಾಪ ಅವ್ರಿಗೆ ಇನ್ನೇನು ಗೊತ್ತಿಲ್ಲ. ಆ ಕೆಲಸ ಇಷ್ಟಪಟ್ಟು ಮಾಡ್ತಾ ಇರ್ತಾರ, ಕಷ್ಟಪಟ್ಟು ಮಾಡ್ತಾ ಇರ್ತಾರ ಗೊತ್ತಿರಲ್ಲ. ರಿಟೈರ್ಡ್ ಆಗ್ಬಿಡುತ್ತೆ 60 ವರ್ಷಕ್ಕೆ, ಕೂತ್ಕೊಂತಾರೆ. ಏನ್ ಮಾಡ್ಬೇಕು ಗೊತ್ತಿಲ್ಲ. ಯಾಕಂದ್ರೆ ಅವ್ರಿಗೆ ಮನ್ಸೇ ಹೋಗಿರಲ್ಲ ನಾನೇನೋ ಬೇರೆ ಮಾಡ್ಬೇಕು ಅಂತ. ಎಲ್ಲರಿಗೂ ಅಲ್ಲ ಸ್ನೇಹಿತರೆ, ಕೆಲವರು ಮಾಡ್ತಾ ಇದ್ದಾರೆ. ತುಂಬಾ ಅದು ಒಳ್ಳೆ ವಿಚಾರ. ತುಂಬಾ ಮ್ಯಾಕ್ಸಿಮಮ್ 95% ಜನ ಅದನ್ನ ಮಾಡಕ್ಕಾಗದೆ ಗೊತ್ತಿಲ್ಲದೆ ರಿಟೈರ್ಡ್ ಆದ್ಮೇಲೆ ನಾನು ಫ್ರೀ ಆಗಿರ್ಬೇಕು, ಇಷ್ಟು ವರ್ಷ ಕಷ್ಟಪಟ್ಟು ಇವ್ರಿಗೋಸ್ಕರ ಬೆವರು ರಕ್ತ ಎಲ್ಲ ಸುರಿಸ್ ಹಾಕ್ಬಿಟ್ಟಿದ್ದೀನಿ, ನನ್ನ ಬಗ್ಗೆ ನಾನು ನೋಡ್ಕೊಂಡಿಲ್ಲ, ಈಗ ನೋಡ್ಕೋತೀನಿ ಅಂದ್ಬಿಟ್ಟು ಕೂತ್ಕೊಂಡು ಏನ್ ಮಾಡ್ತಾರೆ, ಬೆಳಿಗ್ಗೆಯಿಂದ ಸಂಜೆವರೆಗೂ ಟಿವಿ ನೋಡು, ಹರಟೆ ಹೊಡೆಯಕ್ಕೆ ಹೋಗು ಸ್ನೇಹಿತರ ಜೊತೆ, ಚೆನ್ನಾಗಿ ತಿನ್ನು ಮಲ್ಗು, ಅಲ್ವಾ? ಅದು ಇಷ್ಟಪಟ್ಟು ಮಾಡ್ತೀನಿ ಅಂತ ಅವ್ರ ಭ್ರಮೆ ಅಲ್ಲ. ಅದರಿಂದ ಆಗುವ ಪ್ರತಿಕೂಲ ಪರಿಣಾಮಗಳು ನಿಮ್ಗೆಲ್ಲ ಗೊತ್ತೇ ಇದೆ, ನಾನು ಹೇಳೋ ಅವಶ್ಯಕತೆ ಇಲ್ಲ. ರಿಟೈರ್ಡ್ ಆದ್ಮೇಲೆ ಬೇಗ ಮನುಷ್ಯ ಏನು ಆಕ್ಟಿವ್ ಆಗಿರ್ತಾನೆ, ಅವನಿಗೆ ಬೇಡದೇ ಇರುವಂತಹ ದೈಹಿಕ ಅನಾನುಕೂಲಗಳೆಲ್ಲ ಉಂಟಾಗಕ್ಕೆ ಶುರು ಆಗುತ್ತೆ. ಕಾಯಿಲೆ ಕಸಾಲೆ ಮತ್ತೊಂದು ಮಾನಸಿಕ ನೆಮ್ಮದಿ ಹಾಳಾಗೋದು, ಅದೆಲ್ಲ ನಮ್ಗೆ ಗೊತ್ತೇ ಇದೆ. ಸೊ ಈಗ ನಾವು ಈಗಲೇ ಯೋಚನೆ ಮಾಡಬೇಕು, ನಾನು ರಿಟೈರ್ಡ್ ಆದಾಗ ಏನ್ ಮಾಡ್ತೀನಿ. ಅಥವಾ ನಿಮ್ಗೊಂದು ಲಾಟ್ರಿ ಸಿಕ್ಬಿಡ್ತು, ಲಾಟ್ರಿ ಹೊಡೆದ್ಬಿಡ್ತು 1 ಕೋಟಿ. ಏನ್ ಮಾಡ್ತೀನಿ ನಾನು? 1 ಕೋಟಿ ಬೇಡ, ಈಗ 1 ಕೋಟಿ ಎಲ್ಲ ಏನಿಲ್ಲ, 1 ಲಕ್ಷಕ್ಕೆ ಸಮಾನ. ಒಂದು 10 ಕೋಟಿ 100 ಕೋಟಿ ಹೊಡಿತು, 10 ಕೋಟಿ ಹೊಡಿತು. ಏನ್ ಮಾಡ್ತೀನಿ ನಾನು? ಒಂದು ಮನೆ ತಗೋತೀನಿ, ಒಂದು ಇಷ್ಟವಾದ ಕಾರು, BMW ಮರ್ಸಿಡೀಸ್ ಬೆಂಜ್ ತಗೋತೀನಿ, ಒಂದು ಬಂಗ್ಲಾ, ವಿಲ್ಲಾ ತಗೊಂತೀನಿ. ಆ ಮಕ್ಕಳಿಗೆ ಡೆಪಾಸಿಟ್, ಓದೋದಕ್ಕೆ ಫಿಕ್ಸ್ಡ್ ಡೆಪಾಸಿಟ್. ಹೆಂಡತಿಗೂ ಕೂಡ ನಾನು ಇರ್ತೀನೋ ಇರಲ್ಲೋ ಗೊತ್ತಿಲ್ಲಪ್ಪ, ಅವರು ಚೆನ್ನಾಗಿರ್ಬೇಕು, ಸೇಫ್ ಆಗಿರ್ಬೇಕು, ಅವ್ರಿಗೆ ಒಂದು ಆಸ್ತಿ ಖರೀದಿ, ಎಲ್ಲ 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 ಆಗೋಯ್ತು. ವಾಟ್ ನೆಕ್ಸ್ಟ್? ಏನ್ ಮಾಡ್ತೀನಿ? ನೆಕ್ಸ್ಟ್ ಏನು? ನನ್ನ ಬಗ್ಗೆನೂ ಏನೇನೋ ಹೋದೆ, ಫಾರಿನ್ ಟ್ರಿಪ್, ಅಲ್ಲಿ ಇಲ್ಲಿ ಬಂದೆ, ಎಂಜಾಯ್ ಮಾಡಿದೆ. ಅವಾಗ ಏನ್ ಬರುತ್ತೆ ಥಾಟ್? ಅದೇ ನಮ್ಮ ಪ್ಯಾಷನ್. ಕೂತ್ಕೊಂಡು ಆರಾಮಾಗಿ ನಾನು ಕೂತ್ಕೊಂಡು PB ಶ್ರೀನಿವಾಸ್ ಮತ್ತೆ ರಾಜನ್ ನಾಗೇಂದ್ರ ಅವ್ರ ಕಾಂಬಿನೇಷನ್ ಇರೋಂಥ ಮ್ಯೂಸಿಕ್ನ ಕೇಳ್ತೀನಪ್ಪ, ಸಂಗೀತನ ಕೇಳ್ತೀನಿ, ಪುಸ್ತಕ ಓದ್ತೀನಪ್ಪ, ಅಥವಾ ಏನೋ ಬರವಣಿಗೆ ಬರಿತೀನಿ, ಒಂದು ಕಾವ್ಯ, ಒಂದು ಕವಿತೆ ಬರಿತೀನಿ. ನನಗೆಷ್ಟೋ ಆ ಆಸೆ ಇದೆ, ಮನಸ್ಸೊಳಗಿದೆ. ಒಂದು ಯಾ ಕವಿತೆ ಬರಿತೀನಿ, ಒಂದು ಡ್ರಾಯಿಂಗ್ ಬರಿತೀನಿ, ಒಂದು ಸಂಗೀತನ ಕಲಿಯಕ್ಕೆ ಹೋಗ್ತೀನಿ, ಒಂದು ಇನ್ಸ್ಟ್ರೂಮೆಂಟ್ನ ಕಲಿತೀನಿ. ಯಾ ಅಥವಾ ಒಂದು ಮಾರ್ಕೆಟಿಂಗ್ ಮಾಡ್ತೀನಿ. ನಾನು ಇರೋದಿಲ್ಲ ಸುಮ್ಮನೆ, ನನಗಿಷ್ಟ ಬೇರೆ ಜನಗಳ ಸಂಪರ್ಕ ಜೊತೆ ಹೋಗ್ಬೇಕು, ಏನೋ ಒಂದು ದುಡ್ಡನ್ನ ಗಳಿಸ್ತಾನೇ ಇರಬೇಕು. ಐಡಿಲ್ಲ ಮನೇಲಿ ಕೂತ್ಕೋಬಾರ್ದು, ನನಗಿಷ್ಟ. ಕೂತ್ಕೋಬಾರ್ದು ಅನ್ನೋದು ಬೇರೆ, ಕೂತ್ಕೊಂಬಾರ್ದಿರೋದಕ್ಕೆ ಮಾಡೋ ಕೆಲಸ ಇಷ್ಟಪಟ್ಟು ಮಾಡೋ ಕೆಲಸ ಮಾಡ್ಬೇಕು. ಕೂತ್ಕೊಂಬಾರ್ದು ಅಂದ್ಬಿಟ್ಟು ಮಾಡೋದಲ್ಲ, ಹೇಳಿ ಮಾತಾಡ್ತಲ್ಲ ನಾವು. ಅದು ಉತ್ಸಾಹದಿಂದ ಮಾಡ್ಬೋದೇ ಹೊರತು ಉತ್ಸುಕತೆಯಿಂದ ಮಾಡೋಕ್ಕಾಗಲ್ಲ. ಹಾಗಾಗಿ ಅದನ್ನ ಮಾಡಿದ್ರೆ ನನ್ನ ಮನಸ್ಸು ಹಾರ್ಟ್ ಅರಳುತ್ತೆ, ಖುಷಿ ಕೊಡುತ್ತೆ. ಸಮಯದ ಏನು ಏನು ಪರಿಗ್ರಹಿಕೆ ನನಗಿರೋದಿಲ್ಲ. ಯಾ ಯಾವ ರೀತಿ ಹೋಗ್ತಾ ಇದೆ ಸಮಯ ನನಗೆ ಗೊತ್ತಿಲ್ಲ, ಕುಂತ್ಕೊಂಡ್ರೆ ಅದು ಮಾಡ್ತಾನೆ ಇರ್ತೀನಿ. ಅವು ಇಷ್ಟಪಟ್ಟು ಮಾಡೋಂಥ ಕೆಲಸ, ಪ್ರೀತಿಯಿಂದ ಮಾಡೋ ಕೆಲಸ. ಒಂದು ದೇವಸ್ಥಾನಕ್ಕೆ ಟ್ರಸ್ಟಿ ಆಗ್ಬೇಕು, ಮತ್ತೊಂದೇನೋ ಲೀಡ್ ಮಾಡಬೇಕು, ನಾನು ರಾಜಕೀಯ ವ್ಯಕ್ತಿ ನಾಯಕನಾಗಬೇಕು, ಜನಗಳ ಸೇವೆ ಮಾಡಬೇಕು, ವಾಟ್ ಎವರ್, ವಾಟ್ ಎವರ್ ನಮಗೇನು ಅನ್ಸುತ್ತೆ. ಸೊ ಡೂ ದಿಸ್ ಎಕ್ಸರ್ಸೈಸ್ ಟುಡೇ. ನಿಮ್ಗೆ ಆಲ್ರೆಡಿ ಗೊತ್ತಿಲ್ಲ ಅಂದ್ರೆ, ಈಗ ಆಲ್ರೆಡಿ ಗೊತ್ತಿರುತ್ತೆ ಮೋಸ್ಟ್ ಆಫ್ ಯು ಪೀಪಲ್, ನಮ್ಮ ಪ್ಯಾಷನ್ ಏನು, ಏನ್ ಮಾಡೋದು ನಮ್ಮ ಮನಸ್ಸು ಅರಳುತ್ತೆ, ಖುಷಿ ಕೊಡುತ್ತೆ ಅಂತ. ಅದಿಲ್ಲ ಅಂದ್ರೆ ದೇ ಕ್ಯಾನ್ ಡೂ ದಿಸ್ ಎಕ್ಸರ್ಸೈಸ್. ರಿಟೈರ್ಡ್ ಆದ್ಮೇಲೆ ನಾನು ಏನ್ ಮಾಡ್ತೀನಿ ಅಂತ ಯೋಚನೆ ಮಾಡಬೇಕು. ಮತ್ತೆ ನನಗೆಲ್ಲಾ ಜವಾಬ್ದಾರಿಗಳನ್ನ ತೀರಿದ ಮೇಲೆ ಏನ್ ಮಾಡ್ಬಹುದು, ನಾನು ಏನ್ ಮಾಡ್ತಾ ಇರ್ತೀನಿ ಅಂತ ಯೋಚನೆ ಮಾಡಿ, ಅವಾಗ ನಮಗೆ ಕೆಲವು ವಿಚಾರಗಳು ಬರುತ್ತೆ. ಅದ್ರಲ್ಲಿ ಎಷ್ಟು ಪ್ರೀತಿಯಿಂದ ಏನ್ ಮಾಡೋದು ನನಗೆ ಖುಷಿ ಕೊಡುತ್ತೆ ಅನ್ನೋದು ನಮ್ಮ ಪ್ಯಾಷನ್ ಆಗಿರುತ್ತೆ. ಅಫ್ಕೋರ್ಸ್ ಇವಾಗ ಗೊತ್ತಾಗ್ಬಿಡುತ್ತೆ ಇವಾಗ, ಹೌದಪ್ಪ ನನಗೆ ಚಿಕ್ಕ ವಯಸ್ಸಲ್ಲಿ ಡ್ರಾಯಿಂಗ್ ಮಾಡ್ತಾ ಇದ್ದೆ. ಯಾ ನನ್ನ ವಿಚಾರದಲ್ಲಿ ಅದು ಹೇಳ್ಬೇಕು ಅಂದ್ರೆ, ನನಗೂ ಡ್ರಾಯಿಂಗ್ ಅಂದ್ರೆ ತುಂಬಾನೇ ಇಷ್ಟ ಚಿಕ್ಕ ವಯಸ್ಸಿಂದ. ಫೈನ್ ಆರ್ಟ್ಸ್ಗೆ ಸೇರ್ಬೇಕಾಗಿತ್ತು, ಬಟ್ ನಮ್ಮ ತಂದೆ ತಾಯಿ ನನಗೆ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅಂತ ಹೇಳಿ ಸೈನ್ಸಿಗೆ ಸೇರಿಸ್ತಾರೆ. ಆದ್ರೆ ನನ್ನ ಪ್ಯಾಷನ್ ಒಲವು ಆ ಕಡೆ ಇರುತ್ತೆ. ಒಳ್ಳೆ ಪೇಂಟರ್ ಆಗ್ಬೇಕು ಅನ್ನೋದಕ್ಕಿಂತ ನನಗೆ ಅದಿಷ್ಟ ಮಾಡೋದಕ್ಕೆ ಅಷ್ಟೇ. ಏನು ಆಗ್ಬೇಕು ಮುಂದೆಗಿಂದೆ ನನಗೆ ಅವಾಗ ಅದು ಯೋಚನೆ ಇರಲಿಲ್ಲ. ಅದು ಮಾಡಿದ್ರೆ ಖುಷಿ ಕೊಡ್ತಾ ಇರುತ್ತೆ. ಆ ಆ ರೀತಿ ಒಂದು ಎಕ್ಸಾಂಪಲ್ ಇವಾಗ ಕೊಡೋದು. ಈಗ ನಾನು ಫ್ರೀ ಟೈಮಲ್ಲಿ ಅದನ್ನ ಮಾಡ್ತಾ ಇರ್ತೇನೆ. ಸೊ ಆ ರೀತಿದು ಏನಾದ್ರು ಒಂದು ವಿಚಾರಗಳು ನಿಮಗಿದೆಯಾ? ಅಥವಾ ನನಗೆ ಕೌನ್ಸಿಲಿಂಗ್ ಮಾಡೋಕ್ಕೆ ಇಷ್ಟ ಜನರಿಗೆ, ಅವರ ಕಷ್ಟ
ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕು ಅಂತ ಇಷ್ಟ. ಈ ರೀತಿ ಅದನ್ನ ನಾನು ಮಾಡೋದು ನನಗೆ ಹೆಚ್ಚು ಖುಷಿ ಸಿಗುತ್ತೆ, ಹೆಚ್ಚು ಸಮಾಧಾನ ಸಿಗುತ್ತೆ ಅಲ್ವಾ. ಅಲ್ಲಿ ಅವ್ರಿಗೆ ಸಮಸ್ಯೆಗೆ ಪರಿಹಾರ ಕೊಡಿಸಿದಾಗ ನನಗೆ ಹೆಚ್ಚು ತೃಪ್ತಿ ಇರುತ್ತೆ. ದಟ್ ಈಸ್ ಮೈ ಪ್ಯಾಷನ್. ಆ ರೀತಿ ನಿಮಗೂ ಏನೋ ಒಂದು ಇದ್ದೇ ಇರುತ್ತೆ, ಒಂದು ಎರಡು ಇರುತ್ತೆ, ಅದನ್ನ ಐಡೆಂಟಿಫೈ ಮಾಡಿ. ಯಾ ಏನು ಸ್ಕಿಲ್ಸ್ ಇಲ್ಲ ಅಂದ್ರೆ, ಯಾ ಸ್ಕಿಲ್ಸ್ ಇರಲ್ಲ ಕೆಲವೊಬ್ಬರಿಗೆ ಗೊತ್ತು, ನಾನು ಡ್ರಾಯಿಂಗ್ನ ಅರ್ಧಂಬರ್ಧ ಕಲ್ತಿರ್ತೀನಿ, ಚಿಕ್ಕ ವಯಸ್ಸಲ್ಲಿ ಎಷ್ಟು ಬೇಕೋ ಅಷ್ಟು ಅಂತಾನೆ. ನೆಕ್ಸ್ಟ್ ಲೆವೆಲಲ್ಲಿ ಕಲಿಯೋಕೆ ಅವಕಾಶ ಇರಲ್ಲ. ಈಗ ಅವಕಾಶ ಇದೆಯಾ ಚೆಕ್ ಮಾಡಿ. ಈಗ ಸ್ವಲ್ಪ ಸಮಯನ ಮಾಡಿಕೊಂಡು ಎಲ್ಲೋ ಒಂದು ತರಗತಿಗಳಿಗೆ ಸೇರಿಕೊಂಡು ಮನೆ ಹತ್ರನೋ ಆನ್ಲೈನು ಆಫ್ಲೈನು ಅದನ್ನು ಮಾಡುವಂಥದ್ದು. ಅದು ಸಂಗೀತ ಇರ್ಬೋದು, ನೃತ್ಯ ಇರ್ಬೋದು, ಪೇಂಟಿಂಗ್, ಡ್ರಾಯಿಂಗ್ ಅಂತ ಇರ್ಬೋದು, ಬೇರೆ ನಾನಾ ಥರವಾದ ಕಲೆಗಳಿದ್ದಾವೆ. ಫ್ಯಾಷನ್ ಅಂತದ್ದು ಕಮ್ಯುನಿಕೇಶನ್ ಸ್ಕಿಲ್ ಇರ್ಬೋದು, ಕೌನ್ಸಿಲಿಂಗ್ ಸ್ಕಿಲ್ಸ್ ಇರ್ಬೋದು ಅಲ್ವಾ. ನಮ್ಮ ಮನಸ್ಸಲ್ಲಿ ಏನಿದೆ ಇಷ್ಟಪಟ್ಟು ಮಾಡುವಂಥದ್ದು, ಅದನ್ನ ನಮಗೆ ಕಾರಣಾಂತರಗಳಿಂದ ಕಲಿಯಕ್ಕಾಗದೇ ಇರೋದ್ರಿಂದ ಅವಾಗ ಈಗ ಅದರನ್ನ ಬಳಸ್ಕೊಂಡು ಮಾಡಬೇಕು. ಹೇಗೆ ಮಾಡ್ಬೋದು? ಎಷ್ಟು ಸ್ಟ್ರೆಚ್ ಮಾಡ್ಬೋದು. ಸಂಜೆ ನಮಗೆ ಸಿಗುವಂತಹ ಟೈಮ್, ಕೆಲಸ ಕಚೇರಿ ಎಲ್ಲ ಮುಗಿದ ನಂತರ, ನಮ್ಮ ಕೆಲಸ ಕಾರ್ಯಗಳು ಮುಗಿದ ನಂತರ 1 ಅವರ್ ಅರ್ಧ ಅವರ್ನ ನಾವು ಹೆಕ್ಕಿ ತೆಗೆದು ಅದಕ್ಕೆ ಬಳಸ್ಕೋಬಹುದಾ, ಪ್ರತಿದಿನ ಮಾಡ್ಬೋದಾ ಮನೆಯಲ್ಲೇ ಚೆಕ್ ಮಾಡ್ಬೋದು. ಇಲ್ಲ ತೀರಾ ನನಗೆ ಗ್ಯಾಪ್ ಬಿಟ್ಟು ಬಂದ್ಬಿಟ್ಟಿದೆ, ನಾನು ಮಾಡಕ್ ಆಗ್ತಾ ಇಲ್ಲ, ಮತ್ತೆ ಶುರು ಮಾಡಕ್ಕೆ ತರಗತಿಗಳಿದ್ದಾವೆ, ಟ್ರೈನಿಂಗ್ ಇದ್ದಾವೆ, ಅದನ್ನ ಮಾಡ್ಬೋದು. ಅಥವಾ ಎಲ್ಲಾದ್ರೂ ಒಂದ್ ಕಡೆ ಅವಕಾಶ ಸಿಗುತ್ತೆ ವಾಲಂಟ್ರಿಂಗ್ ಮಾಡಕ್ಕೆ, ಅದೇ ಸಂಬಂಧ ಏನೋ ಒಂದು ಆಕ್ಟಿವಿಟಿ ನಡೀತಾ ಇರುತ್ತೆ, ಒಂದು ಎಕ್ಸಿಬಿಷನ್ ನಡೀತಾ ಇರುತ್ತೆ, ಒಂದು ಕಾರ್ಯಕ್ರಮ ನಡೀರುತ್ತೆ, ಅಲ್ಲಿ ಹೋಗಿ ನಾನು ಸಹಾಯ ಮಾಡ್ತೀನಿ. ನಿಮ್ ಜೊತೆ ಆ, ಯಾವುದೇ ಒಂದು ಹ್ಮ್ ಏನು ಹಣಕಾಸನ್ನು ಎಕ್ಸ್ಪೆಕ್ಟ್ ಮಾಡಿದೆ, ನಾನು ಸ್ವ ಇಚ್ಛೆಯಿಂದ ಮಾಡ್ತೀನಿ, ವಾಲಂಟ್ರಿಂಗ್ ಮಾಡ್ತೀನಿ ಅಂತ ಕಲಿಬಹುದು. ಯಾ ಪಾರ್ಟ್ ಟೈಮ್ ಏನಾದ್ರು ಅದನ್ನ ಮಾಡಿಕೊಂಡು ಆ ಕೆಲಸನ ಕೂಡ ಮಾಡಬಹುದು. ಒಟ್ಟಿನಲ್ಲಿ ನಾವು ಸಮಯಾವಕಾಶಗಳನ್ನ ಅದಕ್ಕೆ ಕ್ರಿಯೇಟ್ ಮಾಡಿಕೊಂಡು ಅದನ್ನ ಮಾಡಬಹುದು. ಓಕೆ. ಮತ್ತೆ ಇನ್ನೊಂದೇನು ಹೇಳ್ತಾರೆ, ಇನ್ನೂ ನಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ, ನಾವು ಕೆಲಸ ಕಚೇರಿ ಮಾಡಿದ ನಂತರ ನಾವು ಏನ್ ಮಾಡಿದ್ರೆ ಖುಷಿ ಆಗುತ್ತೆ, ಸ್ನೇಹಿತರ ಜೊತೆ ಅಥವಾ ಮನೆಯವ್ರ ಜೊತೆ ನಾವು ಒಡನಾಟದಿಂದ ಇರುವಾಗ ಯಾವ ವಿಚಾರಗಳು ನಮ್ಗೆ ಪದೇ ಪದೇ ಮಾಡಿದ್ರೆ ಅತ್ಯಂತ ಖುಷಿ ಕೊಡುತ್ತೆ ಅನ್ನೋದು ಕೂಡ ನಾವು ಪ್ಯಾಷನ್ ಅಂತ ಕಂಡುಹಿಡ್ಕೋಬಹುದು ಅಂತ ಹೇಳ್ತಾರೆ. ದೆನ್ ಹೌ ಟು ಕೀಪ್ ಪ್ಯಾಷನ್ ಅಂಡ್ ಎಂಥೂಸಿಯಾಸಮ್ ಅಲೈವ್, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಹೇಗೆ ಅದನ್ನ ಜೀವಂತವಾಗಿಡೋದು? ಪ್ಯಾಷನ್ ಮತ್ತೆ ಎಂಥೂಸಿಯಾಸಮ್ನ ಎರಡೂ ಬೇಕು ನಮ್ಮ ಜೀವನದಲ್ಲಿ ಸಾಧನೆಗಳನ್ನ ಮಾಡೋದಕ್ಕೆ. ಬಟ್ ಅದನ್ನ ಯಾವಾಗಲೂ ಸದಾ ಜೀವಂತ ಇಡಬೇಕು. ನಾವು ಈಗಾಗಲೇ ತಿಳ್ಕೊಂಡಿದೀವಿ ಸ್ನೇಹಿತರೆ, ಬಾಹ್ಯ ಪ್ರೇರಣೆಯಿಂದ ಉತ್ಸಾಹ ಬರಬಹುದು, ಬಟ್ ಆಂತರಿಕ ಪ್ರೇರಣೆಯಿಂದನೇ ನಮಗೆ ಉತ್ಸುಕತೆ ಅಂತ ಬರೋದು. ಪ್ರೀತಿಯಿಂದ ನಾವು ಮಾಡೋ ಕೆಲಸಕ್ಕೆ ಯಾವುದೇ ಬಾಹ್ಯ ಪ್ರೇರಣೆ ಬೇಕಾಗಿಲ್ಲ, ಸ್ವಪ್ರೇರಣೆ ಯಾವಾಗಲೂ ರೆಡಿಯಾಗಿರುತ್ತೆ ಅಲ್ವಾ. ದೇವಸ್ಥಾನಗಳಿಗೆ ವಾಲಂಟಿಯರಿಂಗ್ ಮಾಡೋದಿರ್ಬೋದು, ಕೆಲವೊಬ್ರು ಆಸ್ಪತ್ರೆಗಳಿಗೆ ಹೋಗಿ ಪೇಷಂಟ್ಗಳು ನೋಡ್ಕೊಳ್ಳೋದು, ಅದು ವಾಲಂಟಿಯರಿಂಗ್ ಮಾಡ್ತಾರೆ. ಯಾ ದೇವಸ್ಥಾನಗಳಿಗೆ ಹೋಗ್ತಾರೆ, ತುಂಬಾ ಅದ್ಭುತ ಕಾರ್ಯಗಳನ್ನ ಮಾಡ್ತಾ ಇರ್ತಾರೆ ಎಲ್ಲರೂ. ಅದೆಲ್ಲ ಖುಷಿಯಿಂದ ಮಾಡುವಂಥದ್ದು ಪ್ಯಾಷನ್ ಆಗಿರುತ್ತೆ. ಪ್ಯಾಷನ್ ಇಸ್ ಪವರ್ಫುಲ್ ಟೂಲ್ ಫಾರ್ ಸಕ್ಸಸ್. ಇದು ನಾವು ಮಾತಾಡಿದೀವಿ. ಇದನ್ನ ನಾವು ಮಾಡ್ತಾ ಇದ್ರೆ ಸಮಯ ಹೋಗೋದೇ ಗೊತ್ತಾಗೋದಿಲ್ಲ. ಇದರಿಂದ ನಮ್ಗೆ ಏನ್ ಸಿಗುತ್ತೆ, ಯಾವಾಗ ನಾವು ಪ್ರೀತಿಯಿಂದ ಮಾಡ್ತೀವೋ ಅವಾಗ ನಮ್ಗೆ ಫೋಕಸ್ ಇಂಪ್ರೂವ್ ಆಗುತ್ತೆ, ರೆಟಿಕ್ಯುಲರ್ ಆಕ್ಟಿವಿಟಿ ಸಿಸ್ಟಮ್ ಫಾಸ್ಟ್ ಆಗಿ ಆಕ್ಟಿವಿಟಿ ಆಗುತ್ತೆ, ಸುಪ್ತ ಮನಸ್ಸು ರಿವೈರ್ ಆಗುತ್ತೆ, ಮತ್ತೆ ಬೆಟರ್ ಡಿಸಿಷನ್ಸ್ಗಳನ್ನ ನಾವು ತಗೋತೀವಿ. ಆ ತಗೊಂಡಾಗ ಏನಾಗುತ್ತೆ, ಎಲ್ಲರಿಗೂ ಅನುಕೂಲ ಆಗುವಂತ ಡಿಸಿಷನ್ ತಗೋಬಹುದು. ಅದರಿಂದ ನಾನಾ ಜನಕ್ಕೆ ಉಪಯೋಗ ಆಗ್ಬೋದು. ಜನ ನಿಮ್ಮನ್ನ ಮ್ಯಾಗ್ನೆಟ್ ತರ ಜನನ ಅಟ್ರಾಕ್ಟ್ ಮಾಡ್ತೀವಿ. ಯಾವ ಜನ ದೂರ ಇರ್ತಾರೋ, ಅವ್ನ ಪ್ಯಾಷನ್ ನೋಡ್ರಿ ಹೆಂಗ್ ಮಾಡ್ತಾನ್ರಿ, ಅವ್ನ್ ಬಿಡ್ರಿ ಹುಚ್ಚಿನ ತರ ಮಾಡ್ತಾನೆ ಅಂದ್ರೂ, ಆ ತರ ಹೇಳಿದ್ರು ಅವ್ರು ನಮ್ಮ ಮೇಲೆ ಒಂದು ಅಭಿಮಾನ, ಒಂದು ಗೌರವ, ಒಂದು ಭಾವನೆ ಕ್ರಿಯೇಟ್ ಆಗುತ್ತೆ. ಹಾಗಾಗಿ ಅವರು ಆಕಿ ಕೆಲಸ ಹಿಡಿದು ಬಿಟ್ರೆ ಮುಗೀತ್ರಿ, ಮಾಡೇ ಮಾಡ್ತಾಳೆ ಆಕೆ, ಅದು ಒಂದು ಗೌರವ ನಮಗೆ ಅವ್ರ ಮನ್ಸಲ್ಲಿ ಕೊಡುವಂಥದ್ದಲ್ವಾ. ಆ ಥರ ಅಂದ್ರೂ ಸಹಿತ ಅವ್ರಿಗೆಲ್ಲ ನಮ್ಮ ಬಗ್ಗೆ ಒಂದು ಭಾವನೆ ಕ್ರಿಯೇಟ್ ಆಗುತ್ತೆ, ಅಟ್ರಾಕ್ಟ್ ಆಗ್ತಾರೆ, ನಮ್ಮ ಕೆಲಸ ಕಾರ್ಯಗಳು ಸುಲಭ ಆಗುತ್ತೆ, ಬೇಗ ಆಗುತ್ತೆ. ಆದ್ರಿಂದ ನಿಮ್ಮ ಒಂದು ಉದ್ದೇಶ, ಇಂಟೆನ್ಷನ್ ಡಿಸ್ಕವರ್ ಮಾಡಿ ಕಂಡುಹಿಡೀರಿ ಈ ಎಕ್ಸರ್ಸೈಸ್ ಮೂಲಕ ಏನ್ ಬೇಕು ಅಂತ ಹೇಳಿಬಿಟ್ಟು. ಮತ್ತೆ ನಿಮಗೆ ಆ ಕೆಲಸ ಮಾಡೋಕ್ಕೆ ಸಮಯಾವಕಾಶ ಇಲ್ಲ ಅಂತ ಹೇಳಿದ್ರೆ, ನೀವು ಈಗ ಆಲ್ರೆಡಿ ಮಾಡ್ತಾ ಇರೋ ಕೆಲಸಗಳಲ್ಲಿ ಸ್ವಲ್ಪ ಕೆಲಸನ ಬೇರೆಯವ್ರಿಗೆ ಹಸ್ತಾಂತರ ಮಾಡ್ಬೋದಾ ನೋಡಿ. ಅದನ್ನ ಸಮಯ ಸಿಗುತ್ತೆ, ಯಾವ ಕೆಲಸ ಬೇರೆಯವರು ಮಾಡ್ಬೋದು ಅಂತದನ್ನ ಮಾಡಿ ಸಮಯನ ಮಾಡಿಕೊಂಡು ಇದನ್ನ ಕಲೀರಿ ಅಥವಾ ಪ್ರಾಕ್ಟೀಸ್ ಮಾಡಬೇಕು. ಓಕೆ. ಸೊ ಅದೇನಾದ್ರು ಇರ್ಬೋದು. ಅದರಿಂದ ನಾವು ಯಾವಾಗ ಇಷ್ಟಪಟ್ಟು ಕೆಲಸ ಮಾಡ್ತೀವೋ ಅವಾಗ ನಮ್ಗೆ ಹೆಚ್ಚು ಸಮಯನೂ ಸಿಗುತ್ತೆ, ಮನಃಶಾಂತಿ ಸಿಗುತ್ತೆ, ಖುಷಿ ಸಿಗುತ್ತೆ. ಅದರಿಂದ ನಾವು ನಮ್ಮ
ಕುಟುಂಬವನ್ನ ಹೆಚ್ಚು ಚೆನ್ನಾಗಿ ನೋಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ನಮ್ಮ ಫೈನಾನ್ಷಿಯಲ್ ನೀಡ್ಸ್, ಎಸ್ ಅಫ್ಕೋರ್ಸ್, ಇದು ನಾನು ಹೇಳೋದು ಮರ್ತೆ. ನೀವು ಯಾವಾಗ ಇಷ್ಟಪಟ್ಟು ಪ್ಯಾಷನ್ ಇರೋಂಥ ಕೆಲಸ ಮಾಡ್ತಿರೋ, ಅದು ಆಟೋಮೆಟಿಕ್ ಆಗಿ ದುಡ್ಡು ಸಹಿತ ತಂದ್ಕೊಡುತ್ತೆ ಓವರ್ ಎ ಪೀರಿಯಡ್ ಆಫ್ ಟೈಮ್. ದುಡ್ಡುಗೋಸ್ಕರ ಮಾಡಲ್ಲ, ಆದ್ರೂ ಸಹಿತ ಕೆಲವರಿಗೆ ಟೀಚ್ ಮಾಡ್ತೀವಿ ನಾವು. ಈ ಡ್ರಾಯಿಂಗ್ ನಾನು ಕಲ್ತ್ಕೊಂಡು ನೀನ್ ಕಲ್ತ್ಕೊಪ್ಪ. ಹೇ, ಸಂಗೀತ ನಾನು ನಿನಗೆ ಹೇಳ್ಕೊಡ್ತೀನಿ. ಹೇ, ನಿನಗೆ ನೃತ್ಯ ಹೇಳ್ಕೊಡ್ತೀನಿ, ನನಗೇನೋ ಗೊತ್ತಿರೋ ಒಂದು ಕಲೆ ಹೇಳ್ಕೊಡ್ತೀನಿ ಅಂದಾಗ ಆಟೋಮೆಟಿಕ್ ಆಗಿ ಸೇವೆ ಮಾಡಿದಾಗ ದುಡ್ಡು ಬರುತ್ತೆ. ದುಡ್ಡುಗೋಸ್ಕರ ನಾವು ಯಾರು ಸೇವೆ ಮಾಡಲ್ಲ, ಇಷ್ಟಪಟ್ಟು ಕೆಲಸ ಪ್ಯಾಷನ್ ಅನ್ನೋದನ್ನ ನಾವು ಮಾಡ್ಕೊಡಲ್ಲ. ನಮ್ಮ ಆತ್ಮತೃಪ್ತಿಗೆ ಮಾಡ್ತೀವಿ, ಬಟ್ ಅದರದನ್ನು ಹಣ ಅಪಾರವಾಗಿ ಗಳಿಸ್ಬೋದು. ಇವತ್ತೆಲ್ಲ ಏನು ಸಾಧಕರಿದ್ದಾರೆ, ಕೋಚಸ್ ಇದ್ದಾರೆ, ಮೆಂಟರ್ಸ್ ಇದ್ದಾರೆ, ಅವರೆಲ್ಲಾನು ಇಷ್ಟಪಟ್ಟು ಮಾಡಿರೋದ್ರಿಂದನೇ ಇವತ್ತಿಗೆ ಅವರಿಗೆ ಹತ್ತು ಹಲವಾರು ಕೋಟಿಗಳಷ್ಟು ಹಣ ಸಂಪಾದನೆ ಅವ್ರಿಗೆ ಗೊತ್ತಿಲ್ಲದೇನೆ ಆಗ್ತಾ ಇದೆ ಅಲ್ವಾ? ಅದರಿಂದ ಇಷ್ಟಪಟ್ಟು ಪ್ರೀತಿಯಿಂದ ಕೆಲಸ ಮಾಡಿದ್ರೆ ನಮ್ಗೆ ಬೇಕಾದಂಥದ್ದೆಲ್ಲ ಅದ್ರ ಪಾಡಿಗೆ ಬರ್ತಾ ಆಗತ್ತೆ. ಮತ್ತೆ ಫ್ಯೂಚರ್ಗೆ ಸೆಕ್ಯೂರಿಟಿ, ಭದ್ರತೆ ಕೂಡ ಆಗತ್ತೆ. ಇನ್ನು ಎಲ್ಲಕ್ಕಿಂತ ಹೆಚ್ಚಾಗಿ ಮ್ಯಾಗ್ನೆಟ್ ತರ ಆಗ್ಬಿಡ್ತೀವಿ. ನಮ್ಮ ಎನರ್ಜಿ ಲೆವೆಲ್ ಹೈ ಆಗುತ್ತೆ. ನಾವು ಪ್ರಾಮಾಣಿಕವಾಗಿ ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸ್ತಾ ಇದೀವಿ, ಮುಚ್ಚಿಟ್ಕೊಳ್ಳಲ್ಲ ಈಗ. ಯಾಕಂದ್ರೆ ಪ್ಯಾಷನ್ ಇಂದ ಹೋಗಿದ್ದೀವಿ, ಯಾ ಪ್ರೀತಿಯಿಂದ ಮಾಡ್ತಾ ಇದೀವಿ, ಎಲ್ಲರಿಗೂ ಕಾಣಕ್ ಶುರು ಆಗುತ್ತೆ. ಹಾಗೇನಾಗತ್ತೆ, ಜನರ ಒಡನಾಟ ಹೆಚ್ಚಾಗತ್ತೆ. ಮತ್ತೆ ನಾವು ಏನು ಕೆಲಸ ಬೇಕಾದ್ರೂ ಅವ್ರೆಲ್ಲ ಸಹಾಯ ಮಾಡಿ ಮುಗಿಸಿ ಕೊಟ್ಟು ಬಿಡ್ತಾರೆ. ಸೊ ಹಾಗಾಗಿ ಸ್ನೇಹಿತರೆ, ಪ್ಲೀಸ್ ಇವತ್ತು ಎಕ್ಸರ್ಸೈಸ್ ಏನಪ್ಪಾ ಅಂದ್ರೆ, ಟ್ರೈ ಟು ಫೈಂಡ್ ಔಟ್ ಯುವರ್ ಪ್ಯಾಷನ್. ಅದನ್ನ ಫೇಸ್ಬುಕ್ ಗ್ರೂಪ್ ಅಲ್ಲಿ ಹಾಕಿ, ಈ ಗ್ರೂಪ್ ಅಲ್ಲೂ ಹಾಕ್ಬೇಕು. ಕ್ಲಿಯರ್ ಗೈಸ್? ಥ್ಯಾಂಕ್ ಯು. ಥ್ಯಾಂಕ್ ಯು. ನಾವು ವಾಟ್ ಇಸ್ ದ ಟೈಮ್? 6:45. ನಾವು ಕ್ವಿಕ್ಲಿ ನಾವು ಇವತ್ತರ ಘೋಷಣೆ ಮಾಡೋಣ. ಅದಕ್ಕೆ ಮುಂಚೆ ನಮ್ಮ ದಿನಚರಿ ಫೋಟೋ ತಗೊಳ್ಳೋದು. ಪ್ಲೀಸ್ ಕಮ್ ಆನ್ ಕ್ಯಾಮ್ರಾ. ಓಕೆ, ಶುರು ಮಾಡೋಣ. 1, 2, 3, ಗೋ. ನಾನು ಒಬ್ಬ ಯೋಧ, ಭಯದ ನಡುವೆ ನಾನು ಕ್ರಮ ಕೈಗೊಳ್ಳುತ್ತೇನೆ. ನಾನು ಒಬ್ಬ ಯೋಧ, ಏನೇ ಆಗಲಿ ನಾನು ಏನನ್ನಾದರೂ ಮಾಡಲು ಸಿದ್ಧನಾಗಿದ್ದೇನೆ. ನಾನು ಒಬ್ಬ ಯೋಧ, ನಾನು ಪ್ರತಿಯೊಂದು ಕೆಲಸವನ್ನು 100% ಮಾಡುತ್ತೇನೆ. ನಾನು ಒಬ್ಬ ಯೋಧ, ನಾನು ಕಠಿಣವಾದದ್ದನ್ನು ಮಾಡಲು ಸಿದ್ಧನಾಗಿದ್ದೇನೆ. ನಾನು ಒಬ್ಬ ಯೋಧ, ಯಾವುದೇ ರೀತಿಯ ಮನಸ್ಥಿತಿಯ ನಡುವೆ ನಾನು ಕ್ರಮ ಕೈಗೊಳ್ಳುತ್ತೇನೆ. ನಾನು ಒಬ್ಬ ಯೋಧ, ಯಾವುದೇ ಅಡಚಣೆಗಿಂತಲೂ ನಾನು ದೊಡ್ಡವನಾಗಿದ್ದೇನೆ. ನಾನು ಒಬ್ಬ ಯೋಧ, ನಾನು ಏನು ನಡೆದರೂ ಸಹ ಯಶಸ್ಸನ್ನು ಸಾಧಿಸುತ್ತೇನೆ. ನಾನು ಒಬ್ಬ ಯೋಧ, ನಾನು ಎಂದಿಗೂ ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ. ನಾನು ಒಬ್ಬ ಯೋಧ, ನನ್ನ ಜೀವನದ ಪ್ರತಿಯೊಂದು ಕ್ಷಣವನ್ನು ನಾನೇ ಸೃಷ್ಟಿಸುತ್ತೇನೆ. ನಾನು ಒಬ್ಬ ಯೋಧ, ನನ್ನ ಆಯ್ಕೆಗಳು ನನ್ನ ವಾಸ್ತವಿಕತೆಯನ್ನು ರೂಪಿಸುತ್ತವೆ. ನಾನು ಒಬ್ಬ ಯೋಧ, ನನ್ನ ಪ್ರತಿಕ್ರಿಯೆ ನನ್ನ ಫಲಿತಾಂಶವನ್ನು ರೂಪಿಸುತ್ತದೆ. ಎಸ್, ನನಗಾಗೋದಿಲ್ಲ ಅನ್ನೋ ಮಾತೇ ಇಲ್ಲ. ನಾನು ಪ್ರಯತ್ನಿಸ್ತೀನಿ, ನಾನು ಮಾಡೋದು ಅಥವಾ ಬಿಡೋದು ನನ್ನ ಆಯ್ಕೆ. ಪ್ರಯತ್ನಿಸ್ತೀನಿ ಅನ್ನೋದಿಲ್ಲ, ನಾನು ಮಾಡ್ತೀನಿ ಇಲ್ಲ ಮಾಡೋದಿಲ್ಲ. ನಾನು ನನ್ನ ಹೃದಯಕ್ಕೆ ಸತ್ಯನಿಷ್ಠನಾಗಿದ್ದೇನೆ. ಎಸ್, ನಾನು ಒಬ್ಬ ಯೋಧ, ನಾನು ನನ್ನ ಸತ್ಯವನ್ನು ಸಹಾನುಭೂತಿಯೊಂದಿಗೆ ಹೇಳುತ್ತೇನೆ. ನಾನು ಒಬ್ಬ ಯೋಧ, ನಾನು ನನ್ನ ಬದ್ಧತೆಯನ್ನು ಕಾಯ್ದುಕೊಳ್ಳುತ್ತೇನೆ. ನಾನು ಒಬ್ಬ ಯೋಧ, ನನ್ನ ಮಾತೇ ಕಾನೂನು. ನಾನು ಒಬ್ಬ ಯೋಧ, ನಾನು ನನ್ನನ್ನು ಈಗಲೇ ಅನುಮೋದಿಸುತ್ತೇನೆ. ನಾನು ಒಬ್ಬ ಯೋಧ, ನನಗೆ ಎಲ್ಲಾ ಸಾಧ್ಯವಿದೆ ಎಂದು ನಂಬುತ್ತೇನೆ. ನಾನು ಒಬ್ಬ ಯೋಧ, ನಾನು ನನ್ನ ಗುರಿಗಳನ್ನು ಸಾಧಿಸುತ್ತೇನೆ. ಯಾಕಂದ್ರೆ ನಾನು ಒಬ್ಬ ಯೋಧ, ನಾನು ಒಬ್ಬ ಯೋಧ, ನಾನು ಒಬ್ಬ ಯೋಧ. ಎಸ್, ನಾವೆಲ್ಲ ಯೋಧರೆ. ವೆಲ್ ಡನ್. ಈಗ ನಾವು ಅಪರಿಮಿತರು ಅಂತ ನೆನಪಿಸ್ಕೊಳ್ಳೋ ಸಮಯ. 1, 2, 3, ಗೋ. ನಾನು ಅಪರಿಮಿತ. ನಾನು ಅಪರಿಮಿತ. ನಾನು ಅಪರಿಮಿತ. ಎಸ್, ನಾನು ಅಪರಿಮಿತವಾದ ಸಾಮರ್ಥ್ಯನ ಹೆಕ್ಕಿ ತೆಗೆದು ಯೋಧನ ರೀತಿ ನನ್ನ ನನ್ನ ಮೇಲೆ ನಾನು ಹೂಡಿರುವಂತ ಯುದ್ಧದಲ್ಲಿ ಜಯಗಳಿಸಕ್ಕೆ ಬದ್ಧನಾಗಿ. ಸೊ ಕಂಗ್ರ್ಯಾಚುಲೇಷನ್ ಟು ಆಲ್ ಆಫ್ ಯು. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೊ ಮಚ್. ಈಗ ಮೆಡಿಟೇಷನ್ ಮಾಡೋಣ. ಆರಾಮದಾಯಕ ಸ್ಥಿತಿಯಲ್ಲಿ ಕುಳಿತುಕೊಳ್ಳಿ. ಬೆನ್ನು ಸ್ಥಿರವಾಗಿರಲಿ. ಕಣ್ಣುಗಳನ್ನು ಮುಚ್ಚಿ ನಿಮ್ಮ ಗಮನ ಉಸಿರಾಟದ ಮೇಲಿರಲಿ.